ಬಸ್ಸುಗಳಲ್ಲಿ ತುಂಬಿ ತುಳುಕುತ್ತಿರುವ ಮಹಿಳೆಯರು, ಕಳ್ಳಕಾಕರಿಗೆ ವರದಾನವಾದ ಶಕ್ತಿ ಯೋಜನೆ, ಹೆಚ್ಚಾಗುತ್ತಿರುವ ಕಳವು ಪ್ರಕರಣಗಳು. ಈ ಖಾತೆಗಾಗಿ ಲಂಚಕ್ಕೆ ಬೇಡಿಕೆ, ಬಲೆ ಬೇಸಿದ ಲೋಕಾಯುಕ್ತ ಪೊಲೀಸರು, ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ ಬಿಲ್ ಕಲೆಕ್ಟರ್. ಹೆದ್ದಾರಿ ಕಾಮಗಾರಿಯಿಂದ ಜನರಿಗೆ ತಪ್ಪದ ತೊಂದರೆ, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಕಾಮಗಾರಿ ಮುಗಿಸುವಲ್ಲಿ ವಿಫಲ, ಇದೀಗ ಮುನ್ನೆಲೆಗೆ ಬಂದ ಸಿಬ್ಬಂದಿ ಮೇಲೆ ಹಲ್ಲೆ ಆರೋಪ. ರೈತರು ಅರಣ್ಯ ಪ್ರದೇಶಕ್ಕೆ ಅಕ್ರಮ ಪ್ರವೇಶ ಮಾಡುವುದಿಲ್ಲ, ಅನಗತ್ಯ ತೊಂದರೆ ಕೊಡಬೇಡಿ, ಅಧಿಕಾರಿಗಳಿಗೆ ಶಾಸಕ ಮೇಲೂರು ರವಿಕುಮಾರ್ ಸೂಚನೆ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಶಬ್ರಿನ್ ತಾಜ್. ಶಕ್ತಿ ಯೋಜನೆ ಬಂದಿದ್ದೇ ತಡ, ಬಸ್ಗಳೆಲ್ಲವೂ ಮಹಿಳೆಯರಿಂದ ತುಂಬಿ ತುಳುಕುತ್ತಿದೆ. ನಾ ಮುಂದು ತಾ ಮುಂದು ಅಂತ ಜನ ಮುಗಿಬಿದ್ದು ಬಸ್ಗಳನ್ನ ಹತ್ತುತ್ತಿದ್ದು, ಇದು ಕಳ್ಳಕಾಕರಿಗೆ ವರದಾನವಾಗಿ ಪರಿಣಮಿಸಿದೆ. ನೋಡುತ್ತಿದ್ದಂತೆ ಮೊಬೈಲ್ಗಳು ಮಂಗಮಾಯವಾಗುತ್ತಿವೆ. ಅರೆ ಅದೆಲ್ಲಿ ಅಂದ್ರ ಈ ವರದಿ ನೋಡಿ. ಹೀಗೆ ಬಸ್ ಹತ್ತೋಕೆ ನಾ ಮುಂದು ತಾ ಮುಂದು ಅಂತ ಮುಗಿ ಬೀಳ್ತಿರೋ ಪ್ರಯಾಣಿಕರು. ಇನ್ನು ಕ್ಷಣ ಮಾತ್ರದಲ್ಲೇ ಮೊಬೈಲ್ ಎಗರಿಸಿ ಪರಾರಿಯಾದ ಕಳ್ಳ. ಮೊಬೈಲ್ ಕದ್ದು ತನಗೇನೂ ಗೊತ್ತೇ ಇಲ್ಲ ಅನ್ನೋ ಹಾಗೆ ಮೊಬೈಲ್ ಕಳ್ಕೊಂಡವರನ್ನೇ ಯಾಮಾರಿಸಿ ಎಸ್ಕೇಪ್ ಆಗ್ತಿರೋ ಕಳ್ಳನ ಸಿಸಿಟಿವಿ ದೃಶ್ಯ. ಈ ಎಲ್ಲಾ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ. ಹೌದು, ಶನಿವಾರ ವೀಕೆಂಡ್ ರಜೆ ಅಂತ ಕುಟುಂಬ ಸಮೇತ ಬೆಂಗಳೂರು ಮೂಲದ ಮಮತಾ ಎಂಬಾಕೆ ಮಗ ಹಾಗೂ ಸಂಬಂಧಿಕರೊಂದಿಗೆ ತಾಲೂಕಿನ ಕುಪ್ಪಹಳ್ಳಿ ಬಳಿ ಇರುವ ನರಸಿಂಹಸ್ವಾಮಿ ದೇವಾಲಯಕ್ಕೆ ಆಗಮಿಸಿ ದೇವರ ದರ್ಶನ ಪಡೆದುಕೊಂಡು ನಂತರ ವಾಪಸ್ ದೊಡ್ಡಬಳ್ಳಾಪುರದ ಘಾಟಿ ದೇವಸ್ಥಾನಕ್ಕೆ ತೆರಳಲು ಚಿಕ್ಕಬಳ್ಳಾಪುರ ಬಸ್ ನಿಲ್ದಾಣದಲ್ಲಿ ದೊಡ್ಡಬಳ್ಳಾಪುರದ ಬಸ್ ಹತ್ತಲು ಮುಂದಾಗಿದ್ದಾರೆ. ಇನ್ನೇನು ಬಸ್ ಬಂತು ಅಂತ ತರಾತುರಿಯಲ್ಲಿ ಬಸ್ ಹತ್ತಲು ಮುಂದಾದಾಗ ಮಮತಾಳ ಮಗನ ಜೇಬಿನಲ್ಲಿದ್ದ 18,000 ರೂಪಾಯಿ ಮೌಲ್ಯದ ಮೊಬೈಲ್ ಅನ್ನು ಕಳ್ಳ ಎಗರಿಸಿದ್ದಾನೆ. ನನ್ನ ಹೆಸರು ಮಮತಾ, ನಾವು ಬ್ಯಾಂಗ್ಳೂರವರು. ಸ್ವಂತ ಊರು ಬಂದು ನಾವು ಮಂಡ್ಯ. ಬೆಂಗಳೂರಲ್ಲಿ ಇದ್ದೀವಿ, RR ನಗರದಲ್ಲಿ. ನಾವು ಇಲ್ಲಿ ಯಾವುದು ದೇವಸ್ಥಾನ ಇದೆಯಲ್ಲ, ಯಾವುದಪ್ಪ ಅದು, ನರಸಿಂಹಸ್ವಾಮಿ, ಅಲ್ಲಿ ದೇವಸ್ಥಾನಕ್ಕೆ ಅಂತಲೇ ಬಂದಿದ್ದು. ಸೊ ದೇವಸ್ಥಾನಕ್ಕೆ ಬಂದು ಅದು ಮುಗಿಸ್ಕೊಂಡು ಇಲ್ಲಿ ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋಗೋಣ ಅಂತ ದೊಡ್ಡಬಳ್ಳಾಪುರ ಬಸ್ ಹತ್ತಕ್ಕೆ ನಿಂತಿದ್ವಿ. ಬಸ್ ಹತ್ತುವಾಗ ನಾವು ಸೀಟ್ ಹಾಕೆಲ್ಲ ಬಂದ್ವಿ. ಯಾವಾಗ ಫೋನ್ ಜೋಬಲ್ಲೇ ಇತ್ತು. ಬಂದು ಬಸ್ ಹತ್ತಿರ ಬಂದು ಬಸ್ ಹತ್ತಿಲ್ಲ, ಅವ್ನು ಅಲ್ಲೇ ನಿಂತಿದ್ದಾನೆ. ಸೊ ನೋಡಿದ್ವಿ, ಅಂದರೆ ಅವನೇ ಅಂತ ನಮಗೆ ಗೊತ್ತಾಗಲಿಲ್ಲ. ನಾವು ಒಳಗಡೆ ಹೋಗೇ ಇಲ್ಲ. ನನ್ನ ಮಗಂದು ಫೋನ್ ಜೋಬಲ್ಲಿ ಹಿಂಗಿದೆ, ಹಿಂಗೆ ಎತ್ಕೊಂಡ್ಬಿಟ್ಟಿದ್ದಾನೆ. ಸೊ ಎತ್ಕೊಂಡು ಎಲ್ಲಿ ಯಾವ ಕಡೆ ಹೋದ ಅಂತ ಗೊತ್ತಾಗ್ತಾ ಇಲ್ಲ. ಫೇಸ್ ಗೊತ್ತಿದೆ, ಅಲ್ಲಿ ಕಾಣಿಸಿದೆ. ಕ್ಯಾಮ್ರಾ ಚೆಕ್ ಮಾಡಿಸಿದ್ವಿ. ಅವರೇ ಹೇಳಿದ್ರು ಪಾಪ ಬಸ್ ಸ್ಟಾಪಲ್ಲಿ ಡ್ರೈವರ್ಗಳೆಲ್ಲ, ಹೋಗಿ ಅಲ್ಲಿ ಸರ್ ಪೊಲೀಸರು ಇದ್ದಾರೆ ಚೆಕ್ ಮಾಡಿಸಿ ಅಂತ ಚೆಕ್ ಮಾಡಿಸಿದ್ವಿ. ವಿತಿನ್ ಸೆಕೆಂಡ್ ಅವ್ನು ಕಾಣಿಸ್ತಾ ಇಲ್ಲ. ನಾನು ಎಲ್ಲರ ಹತ್ರನೂ ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ, ಫೋನ್ ಕಳ್ತನ ಮಾಡಬೇಡಿ ಅಂತ ಹೇಳಲ್ಲ, ಮಾಡಿ. ಈ ಥರದ್ದೆಲ್ಲ ಮಾಡಬೇಡಿ. ಎಲ್ಲೋ ಭಿಕ್ಷೆ ಬೇಡ್ರೂ ಜೀವನ ನಡೆಯುತ್ತೆ. ಬರೀ ಫೋನ್ ನೋಡ್ದು ಅದರಲ್ಲಿ ಏನೋ ಒಂದೊಂದು ಸೆಂಟಿಮೆಂಟ್ಸ್ ಇರುತ್ತೆ. ಮಕ್ಕಳಿಗೆ ಇವಾಗ ತಾನೇ ಕೊಡಿಸಿರ್ತೀವಿ. ನನ್ನ ಮಗ ಫಸ್ಟ್ PUC, ಅವ್ನೇನೋ ಅವರಲ್ಲಿ ಅವ್ನು ಬೇಕಾಗಿದ್ದಲ್ಲಿ ಇಟ್ಕೊಂಡಿರ್ತಾನೆ, ಫೋಟೋಸ್ ಇಟ್ಟಿರ್ತಾರೆ, ಅವ್ನೇನೋ ಒಂದು ಮೆಮೊರೀಸ್ ಇಟ್ಟಿರ್ತಾನೆ, ಅವ್ರ ಅಪ್ಪ ಅಮ್ಮಂದು ರಿಲೇಷನ್ಶಿಪ್ ಅದೆಲ್ಲ ಇಟ್ಟಿರ್ತಾನೆ. ಈ ಥರದ್ದೆಲ್ಲ ದಯವಿಟ್ಟು ಮಾಡಬೇಡಿ. ಎಲ್ಲ ಮಕ್ಳಿಗೂ ಹೇಳೋದಷ್ಟೇ, ಬೇಕಿದ್ರೆ ಒಡವೆಗೆ ಹೋದ್ರೂ ಪರವಾಗಿಲ್ಲ, ಸಂಪಾದನೆ ಮಾಡಿಸ್ಕೋಬೋದು. ಬಟ್ ಫೋನ್ ಕಳೆದ್ರೆ ಆ ಮಕ್ಳದು ಏನಿರುತ್ತೋ, ಅದೇನು ಆಸೆಗಳು ಇಟ್ಕೊಂಡಿರ್ತಾವೋ, ಈ ಥರದ್ದೆಲ್ಲ ಮಾಡಬಾರ್ದು. ಸ್ಟೂಡೆಂಟ್ ಅವನು. ನಾನು ನೋಡಿದೆ, ನಮ್ಮನ್ನು ಅವ್ನು ಮತ್ತೆ ಮಾತಾಡಿಸ್ತಾ ಏನಾಯ್ತು ಅಂತ. ಬಟ್ ಅವನು ನಮ್ಗೆ ಗೊತ್ತಾಗಲಿಲ್ಲ. ಕ್ಯಾಮ್ರಲ್ಲಿ ನೋಡಬೇಕು ಗೊತ್ತಾಯ್ತು ಅವನೇನೆ ಅಂತ. ಎಲ್ಲರೂ ಹಿಂಗೆ ಮಾಡಿದ್ರೆ ದುಡ್ಕೊಂಡು ತಿಂದ್ರೆ ಆಗುತ್ತಲ್ಲ. ಚೆನ್ನಾಗೇ ಇದ್ದಾನೆ, ನಾನು ಕೊಟ್ಟಿದ್ದೀನಿ ಕ್ಯಾಮ್ರದ್ದೆಲ್ಲ, ಅದು ವೀಡಿಯೋಸ್ ಎಲ್ಲ ಕೊಟ್ಟಿದ್ದೀನಿ, ಚೆನ್ನಾಗೇ ಇದ್ದಾನೆ. ಈ ಥರದ್ದೆಲ್ಲ ತಪ್ಪುಗಳನ್ನ ಮಾಡೋದೇ ಬೇಡ. ಮಾಡಿ ನೀವು ಮಾಡ್ತಿದ್ದೀರಲ್ಲ, ಸೊ ಇದೇ ಪರಿಸ್ಥಿತಿ ನಿಮ್ಮ ಮನೇಲಿರೋ ಮಕ್ಕಳಿಗೆ, ನಿಮ್ಮ ಅಕ್ಕ ತಂಗಿಯರಿಗೆ ಬಂದಾಗ ನಿಮ್ಗೆ ಅರ್ಥ ಆಗುತ್ತೆ ಇದು ಬೇರೆಯವ್ರದ್ದು ನೋವುಗಳು ಏನು. ಇಲ್ಲ, ಅವ್ನು ಹತ್ತಲೇ ಇಲ್ಲ. ನನ್ನ ಮಗ ಮೇಲೆ ಹತ್ತಾ ಇದ್ದ, ನಾನು ಹಿಂದೆ ನಿಂತಿದ್ದೆ. ಸೊ ಸೀಟ್ ಹಾಕ್ಬಿಟ್ರೆ ರಶೀತ್ ಅಂತೇಳಿ ಸೀಟ್ ಹಾಕ್ತೆ. ಅವ್ನು ಒಳಗಡೆ ಹೋಗಿಲ್ಲ, ಒಂದು ಮೆಟ್ಲು 10 ವರ್ಷ ಹಿಂದೆ ಹೇಳ್ಕೊಂಡು ಹೋಗ್ಬಿಟ್ಟ. ಮತ್ತು ನನ್ನ ಮಗ ಹೇಳಿದು ಬಡ್ಕೊತಿದ್ದಾನೆ ಫೋನ್. ನಾನು ರಿಕ್ವೆಸ್ಟ್ ಮಾಡಿದೆ, ದಯವಿಟ್ಟು ನಿಮ್ಗೆ ದುಡ್ಡು ಬೇಕಾದ್ರೆ ನಾನು ಕೊಡ್ತೀನಿ, ನೀವು ಕದ್ದಿಲ್ಲ, ಅಟ್ಲೀಸ್ಟ್ ಫೋನ್ ಸಿಕ್ತು ಅಂತ ನನಗೆ ತಂದುಕೊಡಿ, ನಾನು ನಿಮ್ಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿದೆ. ಅಷ್ಟು ಕರುಣೆ ಇಲ್ಲ ಆ ಮನುಷ್ಯನಿಗೆ. ಸರ್ ನೆನ್ನೆ ಆಗಿಲ್ಲ ಅಂತೆ, ಮೊನ್ನೆನೂ ಆಗಿದೆ. ಸೇಮ್ ಬಸ್ ಸ್ಟಾಪಲ್ಲೇ ಮೊನ್ನೆನೂ ಒಂದು ಫೋನ್ ಹೋಗಿದೆ, ಇವತ್ತು ಹೋಗಿದೆ. ಸೊ ಈಗ ಆಲ್ರೆಡಿ ಅಲ್ಲಿ 3-4 ಕೇಸ್ ಇದೆ. ಇನ್ನು ಕಳ್ಳ ಜೇಬಿಗೆ ಕೈ ಹಾಕಿ ಮೊಬೈಲ್ ಎಗರಿಸಿದ್ದೇ ತಡ ಅನುಮಾನಗೊಂಡ ಯುವಕ ಮೊಬೈಲ್ ಅಂತ ಕಿರುಚಾಡಿ ಕಳ್ಳನಿಗಾಗಿ ಹುಡುಕಾಟ ನಡೆಸಿದ್ದಾನೆ.
ಆದ್ರೆ ಐನಾತಿ ಕಳ್ಳ ಅವರನ್ನೇ ಯಾಮಾರಿಸಿ ತನಗೇನು ಗೊತ್ತೇ ಇಲ್ಲ ಅನ್ನೋ ಹಾಗೆ ಅಲ್ಲಿಂದ ಕಾಲ್ಕಿತ್ತಿದ್ದಾನೆ. ಇನ್ನು ಘಟನೆ ನಂತರ ಸಿಸಿಟಿವಿ ಪರಿಶೀಲನೆ ನಡೆಸಿದಾಗ ಇವರ ಹಿಂದೆಯೇ ಅನುಮಾನಾಸ್ಪದವಾಗಿ ಓಡಾಡುತ್ತಿದ್ದವನೇ ಕಳ್ಳ ಅನ್ನುವ ಅನುಮಾನ ವ್ಯಕ್ತವಾಗಿದೆ. ಇನ್ನು ಪ್ರತಿದಿನವೂ ಒಂದಲ್ಲ ಒಂದು ಮೊಬೈಲ್ ಚಿನ್ನಾಭರಣ ಕಳವು ಪ್ರಕರಣಗಳು ನಡೆಯುತ್ತಿದ್ದು ಪ್ರಯಾಣಿಕರು ಆತಂಕ ಪಡುವಂತಾಗಿದೆ. ನಾಗೇಶ್ ಅಂತ ಸ್ಟ್ಯಾಂಡ್ ಇನ್ಚಾರ್ಜ್ ಚಿಕ್ಕಬಳ್ಳಾಪುರ ಬಸ್ ಸ್ಟ್ಯಾಂಡಲ್ಲಿ. ಇಲ್ಲಿ ಶಕ್ತಿ ಯೋಜನೆ ಇರೋದ್ರಿಂದ ಜನಸಂಖ್ಯೆ ಹೆಚ್ಚಾಗಿ ಓಡಾಡ್ತಾ ಇರ್ತಾರೆ. ಫ್ರೀ ಶಕ್ತಿ ಯೋಜನೆ ಇದೆ ಇರೋದ್ರಿಂದ ಜನಸಂಖ್ಯೆಗಳು, ಅದರಲ್ಲಿ ಶನಿವಾರ ಇವತ್ತು ಕಾಲೇಜುಗಳು ಸ್ಕೂಲೆಲ್ಲ ಈಗ ಮಧ್ಯಾಹ್ನ ಬಿಟ್ಬಿಟ್ಟಿರ್ತಾರೆ. ಜನ ಹೆಚ್ಚಾಗಿ ಬರ್ತಾ ಇರ್ತಾರೆ. ಈಶಾಗೆ ಜನನೂ ಹೆಚ್ಚಾಗಿ ಬರ್ತಾ ಇರ್ತಾರೆ. ವೀಕೆಂಡ್ ರಜೆಗಳಿರ್ತಾವಲ್ವ, ನಂದಿ ಹಿಲ್ಸ್ಗೆ, ಚಿಕ್ಕಬಳ್ಳಾಪುರ, ಈಶಾಗೆ ಎಲ್ಲನೂ ಹೆಚ್ಚಾಗಿ ಜನಸಂಖ್ಯೆ ಬರ್ತಾ ಇರ್ತಾರೆ. ಬಸ್ಗಳದ್ದು ಸಮಸ್ಯೆ ಎಲ್ಲ, ಬಸ್ಗಳು ಬರ್ತಿದ್ದಾವೆ ಹೋಗ್ತಿದ್ದಾವೆ, ಆದರೆ ಸ್ವಲ್ಪ ಕಳ್ತನಗಳು ಹೆಚ್ಚಾಗಿ ಆಗ್ತಿದೆ. ಪೊಲೀಸ್ನವರು ಇದ್ದಾರೆ. ಈಗ ನಾವು ಪೊಲೀಸ್ ಚೌಕಿ ಅಂತ ನಮ್ಮ ಸಂಸ್ಥೆಯಿಂದನೇ ಒಂದು ಬಸ್ ಸ್ಟ್ಯಾಂಡಲ್ಲಿ ಚೌಕಿ ಕೊಟ್ಟಿದ್ದೀರಿ. ಆದರೂ ಕಳ್ತನಗಳು ಹೆಚ್ಚಾಗಿ ಆಗ್ತಾಯಿದೆ. ಮೊಬೈಲ್ಗಳ ನಡುವೆ ಹೆಚ್ಚಾಗಿ ಕಳ್ತನಗಳಾಗ್ತಾ ಇದ್ದಾವೆ. ಪೊಲೀಸ್ನವರು ಇರ್ತಾರೆ, ಆದರೂ ಕಳ್ಳರು ಅವರು ಕಣ್ಣು ತಪ್ಪಿಸಿ ಕಳ್ತನಗಳು ಮಾಡ್ತಾ ಇದ್ದಾರೆ ಹೆಚ್ಚಾಗಿ. CC ಕ್ಯಾಮ್ರಾದಲ್ಲಿ ಕೆಲವೆಲ್ಲ ಫೋಟೇಜಸ್ ಅವ್ರದ್ದೆಲ್ಲನೂ ರೆಕಾರ್ಡ್ಸ್ ಆಗಿದ್ದಾವೆ. ಲಾಸ್ಟ್ ಟೈಮಲ್ಲಿ ಒಂದು 3 ತಿಂಗಳಿಂದನೇ ಒಂದು ಸರಿ ನಾವು ಇಲ್ಲೇ ಬಸ್ನ ಕಳ್ತನ ಮಾಡ್ತೇವೆ. ನಾನೇ ಹಿಡ್ಕೊಟ್ಟಿದ್ದೆ, ಇಬ್ಬರನ್ನ ಪೊಲೀಸ್ ಸ್ಟೇಷನ್ ಕಳಿಸಿದ್ದೆ. ಕಳ್ತನ ಮಾಡ್ತೇವೆ ಅಬ್ಸರ್ವೇಷನ್ ಮಾಡಿ CC ಕ್ಯಾಮ್ರಾದಲ್ಲಿ ನೋಡಿಬಿಟ್ಟು ಪೊಲೀಸರಿಗೆ ಇನ್ಫಾರ್ಮೇಷನ್ ಕೊಟ್ಟು ಅವ್ನು ಹಿಡ್ಕೊಟ್ಟಿದ್ದೆ. ಮತ್ತೆ ಸ್ಟಾರ್ಟ್ ಆಗಿದೆ. ಡೈಲಿ ಕಳ್ತನಗಳು ಹೆಚ್ಚಾಗಿ ಆಗ್ತಾಯಿದೆ. ಮೊಬೈಲ್ಗಳು ಪೊಲೀಸ್ನವರು ಇದು ಮಾಡ್ತಾಯಿದ್ದಾರೆ. ಅಲ್ಲಿಗೂ ಅವ್ರು ಕಣ್ಣು ತಪ್ಪಿಸಿ ಮಾಡ್ತಿದ್ದಾರೆ ಇದನ್ನು. ಪೊಲೀಸ್ನವರು ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ಎಚ್ಚೆತ್ಕೊಂಡು ಇನ್ನೊಂದು ಇಬ್ಬರನ್ನ ಹೆಚ್ಚಿನ ಸಿಬ್ಬಂದಿನ ಇಲ್ಲಿ ಹಾಕಿ ಅವ್ರನ್ನ ಹಿಡ್ಕೊಳ್ಳೋ ಪ್ರಯತ್ನ ಪಟ್ಟರೆ ಜನಗಳಿಗೂ ಮೌಲ್ಯವಾದ ವಸ್ತುಗಳೆಲ್ಲ ನಾವು ಕಳ್ತನ ಆಗೋದೆಲ್ಲ ತಪ್ಪಿಸ್ಬೋದು. ಜನಗಳು ಪ್ರಯಾಣಿಕರು ಹತ್ತೋ ಥರ ಅವ್ರು ಹಿಂದೆನೇ ಬರ್ತಾರೆ. ಹಿಂದೆ ಬಂದು ಅವರು ಇಬ್ಬರು ಹಿಂದೆನೇ ಇದ್ಕೊಂಡು ಜನಗಳು ನೂಕುನುಗ್ಗಲಲ್ಲಿ ಹೋಗೋ ಜಾಗದಲ್ಲಿ ಅವರು ಹತ್ಬಿಟ್ಟು ಅವರು ಜನಗಳು ಬಸ್ಗೆ ಹತ್ತೋ ಸೀಟ್ಗೆ ಹತ್ತಬೇಕು ಅನ್ನೋ ಅವಸರದಲ್ಲಿ ಇರ್ತಾರೆ ಅವರು. ಇವರು ಅದನ್ನೇ ಇದು ಮಾಡಿಕೊಂಡು ಗಮನ ಕೊಟ್ಕೊಂಡು ಅವ್ರು ಹಿಂದೆನೇ ಅವರು ಕೈ ಚಳಕ ತೋರಿಸ್ತಾರೆ. ಅವ್ರನ್ನ ಸ್ವಲ್ಪ ಪ್ರಯಾಣಿಕ ರೀತಿಯಲ್ಲೇ ಹತ್ತಕ್ಕೆ ಬರ್ತಾರೆ. ನೋಡೋಕೆ ಚೆನ್ನಾಗಿ ಮೇಂಟೆನೆನ್ಸ್ ಮಾಡ್ಕೊಂಡೇ ಬಂದಿರ್ತಾರೆ. ಅವ್ರಿಗೆ ಗೊತ್ತಾಗೋದಿಲ್ಲ ಇವ್ರು ಕಳ್ಳರು ಅನ್ನೋದು ಗೊತ್ತಾಗೋದಿಲ್ಲ. ಆ ಥರ ಮೇಂಟೆನೆನ್ಸ್ ಮಾಡ್ಕೊಂಡು ಬಂದಿರ್ತಾರೆ. ಸ್ವಲ್ಪ ಸಾರ್ವಜನಿಕರು ಎಚ್ಚೆತ್ಕೋಬೇಕು. ನಾವು ಗಮನ ಕೊಡ್ತಾ ಇರ್ತೀವಿ. ಸಾಧ್ಯವಾದಷ್ಟು ಬಸ್ ಸ್ಟ್ಯಾಂಡ್ಗಳಲ್ಲಿ ನಾವು ಇದ್ರ ಕಡೆ ಎಲ್ಲ ಗಮನ ಕೊಡ್ತಾ ಇರ್ತೀರಿ. ಪೊಲೀಸ್ನವರು ನಮ್ಮ ಜೊತೆಗೂ ಸಹಕಾರ ಕೊಡ್ತಿದ್ದಾರೆ. ಇನ್ನೊಂದು ಇಬ್ಬರನ್ನ ಹೆಚ್ಚಿಗೆ ನಿಯೋಜಿಸಿದ್ರೆ ನಮಗೆ 18 ಪ್ಲಾಟ್ಫಾರ್ಮ್ ಇರೋದ್ರಿಂದ ಜನಸಂಖ್ಯೆ ಎಲ್ಲ ಕಡೆಯೂ ಬರ್ತಾರೆ. ನಾವು ಇದು ಕಡೆ ಇದ್ದಾಗ ಪೊಲೀಸ್ನವರು ಹತ್ತು ಕಡೆ ಹೋಗ್ಬೋದು, ಹತ್ತು ಕಡೆ ಇದ್ದಾಗ ಇದು ಕಡೆ ಬರೋ ಥರ ಚಾನ್ಸಸ್ಸು ಇರುತ್ತೆ. ಅದಕ್ಕೆ ಪೊಲೀಸ್ ಇಲಾಖೆಯವರು ಇನ್ನೊಂದಿಬ್ಬರು ಯಾರಾದರೂ ಎಕ್ಸ್ಟ್ರಾ ಪೊಲೀಸ್ನವ್ರು ನಮ್ಮ ಬಸ್ ಸ್ಟ್ಯಾಂಡಿಗೆ ಕೊಟ್ಟರೆ ಇನ್ನೂ ಅನುಕೂಲ ಆಗುತ್ತೆ. ಜನಗಳಿಗೂ ಅನುಕೂಲ ಆಗುತ್ತೆ. ಈ ಕಳ್ತನ ಆಗೋದೆಲ್ಲ ತಪ್ಪಿಸ್ಬೋದು. ಒಟ್ನಲ್ಲಿ ಶಕ್ತಿ ಯೋಜನೆ ಬಂದಿದ್ದೇ ಜನ ನಾ ಮುಂದು ತಾ ಮುಂದು ಅಂತ ಬಸ್ಗಳಲ್ಲಿ ದೇವಸ್ಥಾನ, ತೀರ್ಥಯಾತ್ರೆ, ಪ್ರವಾಸದ ಹೆಸರಲ್ಲಿ ಮಹಿಳೆಯರ ಓಡಾಟ ಹೆಚ್ಚಾಗಿದೆ. ಇದೇ ಬಂಡವಾಳ ಮಾಡಿಕೊಂಡಿರೋ ಕಳ್ಳರು ದಿನಕ್ಕೊಂದು ಕಡೆ ಚಿನ್ನಾಭರಣ, ಮೊಬೈಲ್ ಎಗರಿಸಿ ಮಜಾ ಉಡಾಯಿಸುತ್ತಿದ್ದಾರೆ. ಇನ್ನು ಮೊಬೈಲ್ ಕಳೆದುಕೊಂಡವರು ಚಿಕ್ಕಬಳ್ಳಾಪುರ ನಗರ ಪೊಲೀಸ್ ಠಾಣೆಗೆ ದೂರು ನೀಡಿ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಈ ಖಾತೆ ಮಾಡಿಕೊಡಲು ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ ಪುರಸಭೆ ಕಂದಾಯ ಇಲಾಖೆ ಸಿಬ್ಬಂದಿ ಲಂಚ ಸ್ವೀಕರಿಸುತ್ತಿದ್ದ ವೇಳೆ ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತ ಪೊಲೀಸರ ಬಲೆಗೆ ಬಿದ್ದಿದ್ದಾರೆ. ಗವರ್ಮೆಂಟ್ ಹಣ ಪೇಪರ್ ಓದಿ ಯಾರು ತರಿಸಿದೆ ಎಲ್ಲೆಲ್ಲೋ ಬಿದ್ದಿದೆ, ಹೇಗೋ ಬಿದ್ದಿದೆ. ಮೀಟಿಂಗ್ ಅಲ್ಲಿ ಬಾಗೇಪಲ್ಲಿಯ ಮೂಲ ನಿವಾಸಿಗಳಾದ ಪ್ರಸ್ತುತ ಗೌರಿಬಿದನೂರಿನಲ್ಲಿ ವಾಸವಾಗಿರುವ ನರಸಿಂಹುಲು ಎಂಬ ವ್ಯಕ್ತಿ ಬಾಗೇಪಲ್ಲಿ ಪಟ್ಟಣದ 15ನೇ ವಾರ್ಡಿನಲ್ಲಿ ಇರುವ ತಮ್ಮ ಸ್ವತ್ತಿಗೆ ಈ ಖಾತೆ ಮಾಡಿಸಲು ಬಾಗೇಪಲ್ಲಿ ಪುರಸಭೆಯಲ್ಲಿ ಅರ್ಜಿ ಸಲ್ಲಿಸಿದ್ರು. ಈ ಖಾತೆ ಮಾಡಿಕೊಡಲು ಪುರಸಭೆಯಲ್ಲಿ ವಿಳಂಬವಾದಾಗ ತಮ್ಮ ವಕೀಲರಾದ ಗೌರಿಬಿದನೂರಿನ ಅಂಜನಾಮೂರ್ತಿ ಅವರಿಗೆ ಈ ಖಾತೆ ಮಾಡಿಸಿಕೊಡಲು ಸಹಾಯ ಕೇಳಿದ್ದರಂತೆ. ಈ ಖಾತೆ ಮಾಡಿಕೊಡುವ ಬಗ್ಗೆ ಬಾಗೇಪಲ್ಲಿ ಪುರಸಭೆಯಲ್ಲಿ ವಿಚಾರ ಮಾಡಲಾಗಿದ್ದು, ಪುರಸಭೆಯ ಬಿಲ್ ಕಲೆಕ್ಟರ್ ಅರುಣ್ ಕುಮಾರ್ 30,000 ಲಂಚದ ಬೇಡಿಕೆ ಇಟ್ಟಿದ್ರಂತೆ. ಅದರಂತೆ 5,000 ಲಂಚದ ಹಣ ಮುಂಗಡವಾಗಿ ಪಡೆದು ಉಳಿಕೆ ಹಣವನ್ನ ಕೆಲಸ ಆದ ನಂತರ ನೀಡುವಂತೆ ತಿಳಿಸಿದ್ರಂತೆ. ಸರ್ಕಾರಿ ಕೆಲಸ ಮಾಡಿ ಸಂಬಳ ಪಡೆಯುತ್ತಿರುವ ಪುರಸಭೆ ಸಿಬ್ಬಂದಿ ಲಂಚ ಪಡೆದಿರುವ ಬಗ್ಗೆ ವಕೀಲ ಅಂಜನಾಮೂರ್ತಿ ಲೋಕಾಯುಕ್ತ ಪೊಲೀಸರಿಗೆ ದೂರು ನೀಡಿದ್ರು. ಶುಕ್ರವಾರ ಇನ್ನುಳಿದ 25,000 ಹಣವನ್ನ ಪುರಸಭೆಯಲ್ಲಿ ಪಡೆಯುತ್ತಿದ್ದಾಗ ಲೋಕಾಯುಕ್ತ ಪೊಲೀಸರು ದಾಳಿ ನಡೆಸಿ ಅರುಣ್ ಕುಮಾರ್ನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದಾಗ ನ್ಯಾಯಾಧೀಶರು ನ್ಯಾಯಾಂಗ ಬಂಧನಕ್ಕೆ ನೀಡಿದ್ದಾರೆ.
ಪಾಪ ನೀವು ಯಜಮಾನ್ ಬನ್ನಿ ಏನಪ್ಪ ಫೀವರ್ ಕೂತ್ಕೊಂಡು ಬರ್ಸ್ಕೋಬೇಕಲ್ಲ ಪೇಪರ್ ಯಾರು ಓದಬೇಕು ಗೌರ್ಮೆಂಟ್ ಹಣ ಪೇಪರ್ ಓದಿ ಯಾರು ತರಿಸಿದೆ ಎಲ್ಲೆಲ್ಲೋ ಬಿದ್ದಿದೆ ಹೇಗೋ ಬಿದ್ದಿದೆ ಮೀಟಿಂಗ್ ಅಲ್ಲಿ ಓಪನ್ ಮಾಡಪ್ಪ ಇದು ಈ ಕಡೆ ಸ್ಟ್ಯಾಂಡಿಂಗ್ ಕಮಿಟಿ ಏನು ಪ್ರೋಗ್ರಾಮ್ ಮಾಡ್ತೀರಿ ಇನ್ಫಾರ್ಮೇಷನ್ ಬರೋದೆಲ್ಲ ಯಾರಿಗೆ ಕಳಿಸ್ತೀರಿ ಹೆಡ್ ಆಫೀಸ್ಗೆ ನಾವು ಇನ್ಫಾರ್ಮೇಷನ್ ಕಳಿಸ್ತಾ ಇರ್ತೀವಿ ಮತ್ತು ವೆಬ್ಸೈಟ್ ಎಲ್ಲ ನಿಮ್ದು ಐ ಡಿ ಕಾರ್ಡ್ ಯಾಕತ್ತಲ್ಲ ನೀವು ಫೀರು ನಿಮ್ಗೊಂದು ನೋಡ್ಕೋಬೇಕು ಐ ಡಿ ಕಾರ್ಡ್ ಹಾಕೋದು ನಾಚಿಕೆ ಕಟ್ ಆಗುತ್ತೆ ಇದೇ ತೊಗೊಳ್ಳಿಕ್ಕಾಗಲ್ವಾ ಕಟ್ ಆಗುತ್ತೆ ಸರ್ ನೀವು ಔಟ್ಸೋರ್ಸ ಹೌದು ಸರ್ ಹಾಂ ಆಯ್ತು ತೊಗೋಬೇಕಲ್ಲ ಮತ್ತೊಂದು ಚೆಕ್ ಮಾಡೋದು ಸರ್ ನಾನು ನೋಡಿದ್ರೆ ಐ ಡಿ ಕಾರ್ಡ್ ಹಾಕಲ್ಲ ನೀವು ಯಾಕೆ ಹಾಕಲ್ಲ ಮಾಡಿ ಬಂದರೆ ಈ ರೀತಿ ಆಗಿ ಅದು ಆಗಿರಲ್ಲ ಬಿಡಲ್ಲ ಸರ್ ಅದಕ್ಕೋಸ್ಕರ ಹೊಸ ಬಿಲ್ಡಿಂಗ್ ಗೌರ್ಮೆಂಟಿಂದ ನಮ್ಮನ್ನ ಸ್ಯಾಂಕ್ಷನ್ ಅದು ಮಾಡೋದು ಸರಿ ಇದು ನೀಟಾಗಿ ಇಟ್ಕೋಬೇಕಲ್ವ ಸರಿ ಮಾಡಿ ಮಾಡಿ ರೆಡಿ ಮಾಡಿ ನಮಗೆ ಇಂಜಿನಿಯರು ಇಲ್ಲ ಸರ್ ಅದು ಸ್ಟಾಫ್ ಸರ್ ನೋಡಿ ನೀವು ಅದು ಡೇಂಜರ್ ಇದ್ರೆ ನೀವು ಸರಿ ನಡೆಸಿ ಅಂತ ನಾನು ಹೇಳಲ್ಲ ಓಕೆ ಸರ್ ಕ್ಲೀನ್ ಇಟ್ಕೊಡಿ ಓಕೆ ಆಯ್ತು ಓಕೆ ರೆಮಾಲಿಸಿ ಬರೀರಿ ಅಷ್ಟೇ ಸರಿ ಸರ್ ಸುಮ್ಮನೆ ಯಾಕೆ ಈ ರೀತಿ ಇಟ್ಕೊಳ್ತೀರಾ ಓಲ್ಡ್ ಆಗಿದೆ ಈ ಬಿಲ್ಡಿಂಗ್ ಡೆಮಾಲಿಷ್ ಮಾಡಿ ಕಾಂಪ್ಲೆಕ್ಸ್ ಕಟ್ಟೋದು ಆಯ್ತು ರೆಮಾಲಿಸಿ ಮಾಡಿಸಿ ಅದು ಕ್ಲೀನ್ ಅದಕ್ಕೆ ಹೊಸ ಕಟ್ಟಡ ರೆಡಿ ಮಾಡ್ಕೊತಾ ಇದ್ದೀವಿ ನೋಡಿ ಚೇರ್ಸ್ ಎಲ್ಲ ಇವಾಗ ನೋಡಿ ಚೆನ್ನಾಗಿದೆ ಚೇರ್ಸ್ ಕೊಂಡು ಇವೆಲ್ಲ ಇದಾಗಲ್ಲ ಹಾಳಾಗಲ್ಲ ಗಟ್ಟಿ ಅಲ್ವಾ ಮಾಡಿಸಿ ಕ್ಲೀನ್ ಮಾಡಿ ನಾನು ಈಗ ಬಂದಿದ್ದೆ ಅಷ್ಟೇ 1 ಅವರ್ ಹಿಂದೆ ಮಾಡಿಸಿ ಏನ್ ಮಾಡ್ತೀರಿ ಔಟ್ಸೋರ್ಸ್ನವ್ರಿಗೆ ಐ ಡಿ ಕಾರ್ಡ್ ಹಾಕೊಳ್ಳಿಕ್ಕೆ ಆಗಲ್ಲ ಅಂದ್ರೆ ಐ ಡಿ ಕಾರ್ಡ್ ಹಾಕ್ಲಿಕ್ಕೆ ನಿಮ್ಗೆ ಕೆಲಸ ತಗೊಳ್ಳಿಕ್ಕೆ ಆಗಲ್ಲ ಅಂದ್ರೆ ಮತ್ತಿನ್ನು ಪರ್ಮನೆಂಟ್ ಎಂಪ್ಲಾಯ್ಗೆ ಮಾಡ್ತೀವಿ ಜನರಿಗೆ ಯಾರಿಗೆ ಬಂದು ದುಡ್ಡು ಕಟ್ಬೇಕು ಯಾರೋ ಬಂದು ನಿಂತ್ಕೊಂಡ್ಬಿಟ್ಟು ವಸೂಲು ಮಾಡ್ಕೊಂಡು ಹೋಗ್ಬಿಡ್ತಾರೆ ಹೌದು ಕಂದಾಯ ನಾನೇ ಅಂತ ಅಟ್ಲೀಸ್ಟ್ ಒಂದು ಐ ಡಿ ಕಾರ್ಡ್ ಬೇಕಲ್ವ ಇಲ್ಲೊಂದು ಸ್ವಲ್ಪ ಬೋರ್ಡ್ಗಳು ಫಲಕಗಳು ಜನರಿಗೆ ಗೊತ್ತಾಗ್ಬೇಕಲ್ಲ ಜನರಿಗೆ ಗೊತ್ತಾಗ ಮಾಡ್ಬಿಟ್ಟು ನಿಮಗೆ ಕಿಮ್ಮತ್ ಕಡಿಮೆ ಆಗ್ತದೆ ಅಂತ ತಿಳ್ಕೊಂಡಿದ್ರೆ ಮ್ಯಾನೇಜರ್ ಸಾಹೇಬ್ರೆ ಮತ್ತೆ ನೋಡಿ ಐ ಡಿ ಕಾರ್ಡ್ ಇಲ್ಲ ಅವ್ನು ನೋಡಿ ಹೇಗಿದೆ ಅವನಿಗೆ ಗೌರ್ಮೆಂಟ್ ಸಂಬಳ ಕೊಡುತ್ತೆ ಔಟ್ಸೋರ್ಸ್ ಹಿಂದೆಲ್ಲಪ್ಪ ಐ ಡಿ ಕಾರ್ಡು ಇದೆಯಾ ಇಶ್ಯೂ ಮಾಡಿದಾರ ಇಲ್ಲ ಔಟ್ಸೋರ್ಸ್ನವ್ರಿಗೆ ಕೊಡಲ್ವಾ ಅದೇ ಗೊತ್ತಾಗಬೇಕಲ್ಲ ಒಬ್ರು ಸರ್ಕಾರಿ ನೌಕರರಿಗೂ ಜನಸಾಮಾನ್ಯರಿಗೂ ಇವ್ರ ಹತ್ರ ಹೋದ್ರೆ ಹೆಲ್ಪ್ ಆಗತ್ತೆ ಐಡೆಂಟಿ ಬೇಕಲ್ಲ ಎಷ್ಟದಕ್ಕೆ ಫೀಸು 150 ರುಪೀಸ್ ಕರೆಕ್ಟ್ ಆಗಿ ಕೊಡ್ತಾ ಇದ್ದೀರಾ ಅವ್ರು ಬಡವರು ಇದ್ದಾರೆ ತಕ್ಷಣ ಕೊಡ್ಬೇಕು ಅವ್ರಿಗೆ ಆಯ್ತಾ ಸುಮ್ಮನೆ ಸದಾಯಿಸಬಾರ್ದು ಈ ಸಂದರ್ಭದಲ್ಲಿ ಲೋಕಾಯುಕ್ತ ಎಸ್ಪಿ ಆಂಟೋನಿ ಜಾನ್ ಅವರ ಮಾರ್ಗದರ್ಶನದಲ್ಲಿ ಡಿವೈಎಸ್ಪಿ ವೀರೇಂದ್ರ ಕುಮಾರ್, ಇನ್ಸ್ಪೆಕ್ಟರ್ ಶಿವಪ್ರಸಾದ್, ಸಿಬ್ಬಂದಿ ಕೆಪಿ ನಾಗರಾಜ್, ಮಂಜುಳಾ, ಚೌಡಪ್ಪ, ಸತೀಶ್, ಸಂತೋಷ್, ಗುರುಮೂರ್ತಿ, ಲಿಂಗರಾಜು, ಪ್ರಕಾಶ್, ದೇವರಾಜ್ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ರು. ಪಿ ಮಂಜುನಾಥ್ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ಸಮರ್ಪಕವಾಗಿ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಮುಗಿಸುವಲ್ಲಿ ವಿಫಲವಾಗಿರುವ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮತ್ತು ಗುತ್ತಿಗೆದಾರ ನಗರದ ಎಂಜಿ ರಸ್ತೆ ಕಿತ್ತು ನಾಗರಿಕರಿಗೆ ತೊಂದರೆ ನೀಡಿದ ಬೆನ್ನಲ್ಲಿಯೇ ಇದೀಗ ಹೆದ್ದಾರಿ ಕಾಮಗಾರಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಸಿಬ್ಬಂದಿಯ ಮೇಲೆ ಹಲ್ಲೆ ಮಾಡಿದ ಆರೋಪ ಕೇಳಿಬಂದಿದೆ. ಈ ಕುರಿತು ಒಂದು ವರದಿ. ರಾಷ್ಟ್ರೀಯ ಹೆದ್ದಾರಿ 234ರ ಕಾಮಗಾರಿ ನಡೆಯುತ್ತಿದ್ದು, ಇದು ಆಮೆಗತಿಯಲ್ಲಿ ಸಾಗುತ್ತಿದೆ ಎಂಬ ಆರೋಪಗಳಿವೆ. ಚಿಕ್ಕಬಳ್ಳಾಪುರ ನಗರದ ಎಂಜಿ ರಸ್ತೆಯಲ್ಲಿ ಕಟ್ಟಡಗಳನ್ನು ತೆರವು ಮಾಡಿ ತಿಂಗಳುಗಳೇ ಕಳೆದರೂ ಹೆದ್ದಾರಿ ಪ್ರಾಧಿಕಾರದವರು ಈವರೆಗೂ ಚರಂಡಿ ನಿರ್ಮಿಸಲು ಮುಂದಾಗಿಲ್ಲ. ಈ ನಡುವೆ ಕಾಮಗಾರಿ ಮಾಡಿಸುತ್ತಿರುವ ಗುತ್ತಿಗೆದಾರನ ಮೇಲೆ ಹಲ್ಲೆ ಮಾಡಿದ ಬಗ್ಗೆ ದೂರು ಬಂದಿದೆ.
ಇಲ್ಲಿ ಮಂಚದ ಮೇಲೆ ಮಲಗಿ ಮಾತನಾಡುತ್ತಿರುವ ಈತನ ಹೆಸರು ಶ್ರೀನಿವಾಸ. ಇವರು ರಾಷ್ಟ್ರೀಯ ಹೆದ್ದಾರಿ 234ರ ಅಭಿವೃದ್ಧಿಗೆ ಗುತ್ತಿಗೆ ಪಡೆದಿರುವ ಕೊಲ್ಲೂರು ಗುರುನಾಥ್ ಮಾಲೀಕತ್ವದ ಜಿಕೆ ಕನ್ಸ್ಟ್ರಕ್ಷನ್ ಎಂಬ ಕಂಪನಿ, ಆ ಕಂಪನಿಯ ಸಿಬ್ಬಂದಿಯಂತೆ. ಇವರಿಗೆ ಇದೇ ಕಂಪನಿಯಲ್ಲಿ ಪ್ರಾಜೆಕ್ಟ್ ಎಂಜಿನಿಯರ್ ಆಗಿ ಕರ್ತವ್ಯ ನಿರ್ವಹಿಸುತ್ತಿರುವ ವೆಂಕಟ ಗೋವಿಂದರಾಜು ಎಂಬುವರು ಸಿಮೆಂಟ್ ಕೊಡಿಸುವಂತೆ ಹೇಳಿದ್ರಂತೆ. ಅದು ಚಿಕ್ಕಬಳ್ಳಾಪುರದ ಪೊಲೀಸ್ ಅಧಿಕಾರಿಯೊಬ್ಬರು ಮನೆ ನಿರ್ಮಿಸುತ್ತಿದ್ದು ಅವರಿಗೆ 1 ಲಕ್ಷ ರೂಪಾಯಿ ಮೌಲ್ಯದ ಸಿಮೆಂಟ್ ಕೊಡಿಸುವಂತೆ ಸೂಚಿಸಿದ್ರಂತೆ. ಇಂಜಿನಿಯರ್ ಸೂಚನೆಯಂತೆ ಈ ಶ್ರೀನಿವಾಸ ಚಿಕ್ಕಬಳ್ಳಾಪುರದ ಅಂಗಡಿಯೊಂದರಿಂದ 1 ಲಕ್ಷ ರೂಪಾಯಿ ಮೌಲ್ಯದ ಸಿಮೆಂಟ್ ಕೊಡಿಸಿದ್ರಂತೆ. ಆದ್ರೆ 45,000 ನೀಡಿದ್ದ ವೆಂಕಟ ಗೋವಿಂದರಾಜು ಉಳಿದ 55,000 ನೀಡದೆ ಸತಾಯಿಸುತ್ತಿದ್ರಂತೆ. ಇದರಿಂದ ಬೇಸತ್ತ ಶ್ರೀನಿವಾಸ್ ವೆಂಕಟ ಗೋವಿಂದರಾಜು ಅವರ ಮನೆಗೆ ತೆರಳಿ ಹಣ ನೀಡುವಂತೆ ಹೇಳಿದ್ದಾರೆ. ಆದ್ರೆ ಈ ವಿಚಾರವಾಗಿ ಪೊಲೀಸ್ ಒಬ್ರು ಶ್ರೀನಿವಾಸ್ಗೆ ಕರೆ ಮಾಡಿ ಬೆದರಿಕೆ ಹಾಕಿದ್ದಾರಂತೆ. ಅದೇ ಸಂದರ್ಭದಲ್ಲಿ ಮಧ್ಯರಾತ್ರಿ ದುಷ್ಕರ್ಮಿಗಳಿಬ್ಬರು ಮನೆಯ ಬಳಿ ಬಂದು ಭುಜದ ಭಾಗಕ್ಕೆ ಯಾವುದೋ ರಾಡ್ನಿಂದ ಹಲ್ಲೆ ಮಾಡಿ ಹೋಗಿದ್ದಾರಂತೆ. ಇದರಿಂದ ಶ್ರೀನಿವಾಸ್ ಭಯಭೀತರಾಗಿ ಮನೆಗೆ ಓಡಿ ಹೋಗಿದ್ದಾರೆ. ಶನಿವಾರ ಬೆಳಗ್ಗೆ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ದಾಖಲಾಗಿ ತನ್ನ ಮೇಲೆ ರೌಡಿಗಳು ದಾಳಿ ನಡೆಸಿದ್ದಾರೆಂದು ಆರೋಪ ಮಾಡಿದ್ದಾರೆ. ರಾತ್ರಿ ಒಂದು ಇನ್ಸಿಡೆಂಟ್ ಆಗಿತ್ತು. ಅಮೌಂಟ್ ವಿಚಾರಕ್ಕೆ ಕಂಪ್ನಿಯಲ್ಲಿ ನಮ್ಮ ಸರ್ ನಾನು ಕೇಳಿದೆ ಅಮೌಂಟು. ರಾತ್ರಿ ಹೆಂಗಂದ್ರೆ ಹಂಗೆ ಮಾತಾಡಿದ್ರು. ಅವ್ರ ಮನೆ ಹತ್ರ ನಾನು ಹೋಗಿ ಕೇಳಿದೆ. ಕೇಳಿದ್ದಕ್ಕೆ ಅವ್ರ ಮಿಸಸ್ಸು ಬೈದು ಕಳಿಸಿದ್ರು, ನಾನು ನೋಡ್ಕೊತೀನಿ ಹೋಗಿ ನಿಮ್ಮನ್ನ ಅಂತ. ಆಮೇಲೆ ಮನೆಗೆ ಹೊಟ್ಟೋದೆ ನಾನು. ಮತ್ತು ರಾತ್ರಿ 11 ಗಂಟೆಗೆ ಒಬ್ಬರು ಪೊಲೀಸ್ ಡಿಪಾರ್ಟ್ಮೆಂಟಿಂದ ಒಬ್ಬರು ಫೋನ್ ಮಾಡಿದ್ರು ಸರ್. ಪೊಲೀಸ್ ಡಿಪಾರ್ಟ್ಮೆಂಟಿಂದ ಒಬ್ಬರು ಫೋನ್ ಮಾಡಿದ್ರು. ಅವ್ರು ಇಟ್ಕೊಂಡು ಏನೇನು ಜಾಸ್ತಿ ಆಗೋಗಿದೆ, ಏನು ಮೂಲೆ ಮುರಿಬೇಕಾ, ನೋಡ್ಕೊತೀವಿ, ನಿನ್ಗೆ ಏನು ಮಾಡ್ತೀವಿ ನೋಡು, ರಾತ್ರಿ ದಮ್ಮಿದ್ರೆ ಬಾ ಆಚೆ ಕಡೆಗೆ. ಪೊಲೀಸು ಹಾಂ ಅವ್ರ ಹೆಸರು ಸರ್, ಅವ್ರ ಹೆಸರು ಪಾಪ ಬಿಡಿ ಸರ್, ಅವ್ರ ಹೆಸರು ಯಾಕೆ ಸುಮ್ಮನೆ. ಅವ್ರು ಆಮೇಲೆ ಆಚೆ ಕಡೆ ಇದ್ದೆ ಸರ್. ನಾನು ಕರೆಕ್ಟಾಗಿ ನಾವು ರೋಡ್ ವರ್ಕ್ ಮಾಡ್ತಾಯಿದ್ದೆ ಸರ್. ಇಲ್ಲಿ ಸರ್ ನ್ಯಾಷನಲ್ ಹೈವೇದು ವರ್ಕ್ ಮಾಡ್ತಾಯಿದ್ದೀನಿ. ನಾನು ವರ್ಕ್ ಮಾಡ್ತೀನಿ ಸರ್ ನ್ಯಾಷನಲ್ ಹೈವೇ. ಅಲ್ಲಿ ಜಲ್ಲಿ ಅನ್ಲೋಡ್ ಮಾಡ್ತಾಯಿದ್ರು. ನಾನು ನೋಡ್ಕೊಂಡಿದ್ದೆ ಸರ್ ಸುಮಾರು 12:30 1 ಗಂಟೆವರೆಗೂ ನೋಡ್ಕೊಂಡಿದ್ದೆ. ಆಮೇಲೆ 2-3 ಸಲ ನಾನು ಗಾಡಿಯ ರೋಡಲ್ಲಿ ನಿಲ್ಲಿಸಿದೆ, 2 ವೀಲರು. ಯಾಕೆಂದರೆ ಇಂಡಿಕೇಟ್ರ್ ಗಾಡಿ ಟಿಪ್ಪರ್ ಇಲ್ಲ ಬಾರು. ಆಮೇಲೆ 2-3 ಗಾಡಿ 2-3 ಸಲ ಓಡಾಡ್ತು ಸೇಮ್ ಕಾರು. ಅಂತ ನಾನು ಸುಮ್ಮನೆ ನನ್ನಷ್ಟಕ್ಕೆ ನಾನು ಹೋಗಿ ಕಾರ್ ಪಾರ್ಕಿಂಗ್ ಮಾಡಬೇಕು ಅಂತ 2 ವೀಲರ್ ಪಾರ್ಕಿಂಗ್ ಮಾಡೋಕ್ಕೆ ಅಂತ ಅಲ್ಲಿ ನಿಲ್ಲಿಸಿದ್ದೆ ಸರ್. ನಿಲ್ಲಿಸಿ ಫೋನ್ನ ನೆಟ್ ಆನ್ ಮಾಡಿ ಸುಮ್ಮನೆ ನ್ಯೂಸ್ ನೋಡ್ತಾಯಿದ್ದೆ ಸರ್. ನ್ಯೂಸ್ ತಿರುಪ್ತಿದೇನೋ ನ್ಯೂಸ್ ನೋಡಿ, ನಾನು ತಿರುಪ್ತಿಗೆ ಹೋಗಿದ್ದೆ ಮೊನ್ನೆ, ಅದ್ರದ್ದು ನ್ಯೂಸ್ ನೋಡ್ತಾಯಿದ್ದೆ. ಅದೇನಾಯಿತು, ಸಡನ್ನಾಗಿ ಒಂದು ಇದು ಕ್ವಾಲಿಸ್ ಬಂತು ಸರ್. ಯಾವುದೋ 3 ಗಂಟೆಯಲ್ಲಿ ಸರ್, 2:15 3 ಗಂಟೆಲಿ ಒಂದು ಕ್ವಾಲಿಸ್ ಬಂತು. ಡಿವೈನ್ ಸಿಟಿಯಲ್ಲಿ ಸರ್ ಬಂತು. ನನ್ನ ಹತ್ರ ನಾನು ಕೂತಿದ್ನಲ್ಲ, ಸ್ಲೋ ಮಾಡಿದ್ರು, ಮತ್ತೆ ಮುಂದೆ ಹೊಟ್ಟೋದ್ರು ಸರ್. ಹೊಟ್ಟೋಗಿ ಸ್ವಲ್ಪ ದೂರ ಹೋಗ್ಬಿಟ್ಟು ಮತ್ತೆ ತಿರ್ಸ್ಕೊಂಡು ರಿಟರ್ನ್ ಬಂದರು ಸರ್. ರಿಟರ್ನ್ ಬಂದು ಮತ್ತೆ ನನ್ನ ಹತ್ರ ಸ್ಲೋ ಮಾಡಿದ್ರೆ ನಾನು ಯಾರು ಬೇಕಪ್ಪ ಅಂತ ಕೇಳಿದೆ ಸರ್ ಅವ್ರಿಗೆ. ನೀನೇ ಬೇಕು ನಮಗೆ ಅಂತ. ಆಮೇಲೆ ನಾನು ಇಟ್ಕೊಂಡು ನಾನು ಯಾಕಪ್ಪ ಬೇಕು ನಿಮಗೆ ಅಂದೆ. ಆಯಿತು ಬಾ ಈ ಕಡೆ ಬಾ ಇಲ್ಲಿ ಅಂತ ಕರೆದು ಸರ್. ನಾನು ಏನಪ್ಪ ಏನು ಬೇಕು ನಿಮಗೆ ಅಂದೆ. ಅಷ್ಟೊತ್ತಿಗೆ ನಾನು ಏನು ಮಾಡಿದೆ, ನನಗೆ ಸ್ವಲ್ಪ ಡೌಟ್ ಹೊಡಿತು ಸರ್. ಡೌಟ್ ಹೊಡೆದಾಗ ಏನು ಮಾಡಿದೆ, ಆ ಮುಂದೆ ಕಾರ್ ನಂಬರ್ ಫೋಟೋ ಹೊಡ್ಕೊಂಬಿಟ್ಟೆ. ಫೋಟೋ ಹೊಡ್ಕೊಂಡು ಆಮೇಲೆ ಅವರಿಬ್ಬರು ಏನೋ ಕೂತಿದ್ರು ಸರ್. ಒಳಗಡೆ ಎಷ್ಟು ಜನ ಇದ್ರೆ ಗೊತ್ತಿಲ್ಲ. ಅವ್ರದ್ದು ಫೋಟೋ ಹೊಡ್ಕೊಂಡೆ ಸರ್ ಫಸ್ಟು. ಆಮೇಲೆ ಅವರು ಏನು ಮಾಡಿದ್ರು, ಸ್ವಲ್ಪ ಮುಂದೆ ಹೊಟ್ಟರು ಸರ್. ನಾನು ಯಾವ ಕಡೆ ಹೋದ್ರು ಅಂದ್ಬಿಟ್ಟು ನಮ್ಮ ಮನೆ ಹತ್ರದಿಂದ, ನಮ್ಮ ಮನೆ ಸ್ಟಾರ್ಟಿಂಗಲ್ಲಿರೋದು, ಚೂರು ಮುಂದೆ ಹೋದ್ರೆ ಡಿವೈನ್ ಸಿಟಿ ಗೇಟರ್ಗೂ. ಅಲ್ಲಿ ಹೋದರೆ ಹಿಂದೆಯಿಂದ ಇನ್ನೊಂದು ಕಾರ್ ಬಂತು ಸರ್. ಹಿಂದೆಯಿಂದ ಕಾರ್ ಬಂದು ಅದು ಎಲ್ಲಿಂದ ಹೊಡೆದ್ರು ಗೊತ್ತಿಲ್ಲ ಸರ್. ಬ್ಯಾಕ್ ಸೈಡಿಂದ ಹೊಡೆದ್ರು ಸರ್. ಈ ಕ್ವಾಲಿಸ್ ಹೊಟ್ಟೋಯ್ತು, ಹಿಂದೆಯಿಂದ ಇನ್ನೊಂದು ಕಾರಲ್ಲಿ ಹೊಡೆದಿವಿ ಸರ್. ಸರ್ ಗೊತ್ತಾಗಿಲ್ಲ ಸರ್ ಏನ್ರಲ್ಲಿ ಹೊಡೆದ್ರು ಅಂತ. ಐ ಥಿಂಕ್ ಏನೋ ಏನ್ರಲ್ಲಿ ಹೊಡೆದು, ಐ ಥಿಂಕ್ ಲಾಂಗ್ ಇರ್ಬೋದು ಅಂತ. ಐ ಥಿಂಕ್ ಅದು ಹಿಂಗೆ ಹೊಡೆದಿರ್ಬೋದು ಅಂತ, ಸ್ಟ್ರೈಟಾಗಲ್ಲ ಹಿಂಗೆ ಫ್ಲ್ಯಾಟಾಗಿ ಹೊಡೆದಿರ್ಬೋದು ಅಂತ. ಯಾಕೆಂದ್ರೆ ಅಲ್ಲಿ ಇಲ್ಲಿ ವೇಟ್ ಬಿದ್ದಿರೋದು ಆ ಥರ ಬಿದ್ದಿದೆ ಸರ್, ಅದು ಸ್ವೆಲ್ಲಿಂಗ್ ಅದು. ಅದಾದಮೇಲೆ ನಾನು ಇಮಿಡಿಯೇಟು 112 ಅಲ್ಲೇ ನಿಂತ್ಕೊಂಡು 112ಗೆ ಫೋನ್ ಮಾಡಿದೆ ಸರ್. 112 ಫೋನ್ ಮಾಡಿದ ತಕ್ಷಣವೇ ಅವ್ರು ಆಲ್ಮೋಸ್ಟ್ ಅಲ್ಲಿ 1/2 hour 1 hour ಆದಮೇಲೆ ಬಂದರು ಸರ್. ಆಗಿದ್ದು 3 or 4 ಐ
ಥಿಂಕ್ 4 o'clock ಬಂದಿದ್ರು ಸರ್. ಏನಾದರೂ ನಿಮಗೆ ವಾರ್ನಿಂಗ್ ಕೊಟ್ರಾ ಹೊಡೆದಾದ್ಮೇಲೆ? ಸರ್ ಅವರು ಇಷ್ಟಕ್ಕೆ ಸುಮ್ಮನೆ ಆದರೆ ಸರಿ, ಇಲ್ಲಾಂದರೆ ಏನಾರ ಇದು ಮಾಡಿದ್ರೆ ನೋಡು ಆಮೇಲೆ ನಿಮ್ಗೆ ಏನು ಮಾಡ್ತೀನಿ ಕೊಟ್ಟೋದ್ರು ಸರ್. ಈಗ ಗೋವಿಂದರಾಜ್ಗೂ ನಿಮ್ಗೆ ಏನು ಸಂಬಂಧ? ಅವ್ರ್ಯಾಕೆ ನಿಮ್ಗೆ ಆವಾಜ್ ಹಾಕಿದ್ದು? ಸರ್ ಆ್ಯಕ್ಚುಲಿ ಅವ್ರು ನಂಗೆ ದುಡ್ಡು ಕೊಡಬೇಕಾಯ್ತು ಸರ್, ಅವ್ರಿಗೆ ದುಡ್ಡು ಕೊಡಬೇಕಾಗಿತ್ತು. ಕೇಳ್ತಾನೆ ಇದ್ದೀನಿ ಸರ್ ಸುಮಾರು ದಿವಸದಿಂದ. ಅವರು ಮೊನ್ನೆ 45,000 ಕೊಟ್ಟರು ಸರ್, ಇನ್ನು 55,000 ಕೊಡ್ಬೇಕು ಸರ್. ನನ್ನ ಮಕ್ಕಳದ್ದು ನಾನು ಫೀಸ್ ಕಟ್ಟಬೇಕು ಸರ್, ಲಾಸ್ಟ್ ಡೇಟ್ ಆಗೋಗಿದೆ ನನಗೆ. ಫೀಸ್ ಕಟ್ಟಬೇಕು ಸ್ಕೂಲಿಂದ, ಲಾಸ್ಟ್ ಡೇಟ್ ಬೇಕಾದ್ರೆ ಸ್ಕೂಲ್ಗೆ ಹೋಗಿ ತೋರಿಸ್ತೀನಿ ಸರ್. ಸ್ಕೂಲ್ ಫೀಸ್ ಕೂಡ ಕಟ್ಟಿಲ್ಲ ಇನ್ನು, ನಾನು ಕಟ್ಟಬೇಕು. ಮತ್ತು ಸಿಮೆಂಟ್ ಅಂಗಡಿಯವ್ರಿಗೆ ಅಮೌಂಟ್ ಕೊಡ್ಬೇಕು ಸರ್. ಅದಕ್ಕೆ ಹೋಗಿ ಸ್ವಲ್ಪ ಕೇಳಿದೆ ಸರ್. ಸಿಮೆಂಟ್ ಅಂಗಡಿಯವ್ರು ನಮ್ಮನ್ನ ಮನೆ ಹತ್ರ ಬಂದು ಕೇಳಿದ್ರು, ನಾನು ಅದಕ್ಕೆ ಅವ್ರ ಮನೆ ಹತ್ರ ಹೋಗಿ ಕೇಳಿದೆ ಸರ್. ನಾನು ನನ್ನ ಫ್ರೆಂಡ್ ಇಬ್ಬರು ಹೋಗಿ ಕೇಳಿದ್ದಕ್ಕೆ ಅವ್ರ ಮಿಸ್ಸಸ್ಸು ನೋಡ್ಕೊತೀವಿ ಹೋಗಿ ನಮ್ಗೇನು ಗೊತ್ತು ಏನು ಮಾಡಬೇಕು ಅಂತ ಮಾಡಿ, ಆಮೇಲೆ ಅವ್ರು ಯಾರೋ ಪೊಲೀಸವ್ರು ಅವ್ರಿಗೆ ಪರಿಚಯ ಸರ್, ಅವ್ರ ಕಡೆಯಿಂದ ಆವಾಜ್ ಹಾಕ್ಸಿದ್ರು ಸರ್. 10:30 ಫೋನ್ ಮಾಡಿ ಆವಾಜ್ ಹಾಕಿದ್ರು ಸರ್. ಯಾರು ಆವಾಜ್ ಹಾಕಿದ್ದು? ಪೊಲೀಸವ್ರು ಸರ್. ಯಾರು ಪೊಲೀಸವರು? ಸರ್ ಬೇಡ ಬಿಡಿ ಸರ್, ಪೊಲೀಸರು ಪಾಪ ಅವ್ರ ಪಾಪ ಅವರು ನಿಮ್ಮ ಗೋವಿಂದರಾಜ್ ಏನ್ರ ಬೆದರಿಕೆ ಹಾಕಿದ್ದಾ? ಹೌದು ಸರ್. ಏನಂತ ಬೆದರಿಕೆ ಹಾಕಿದ್ದಾರೆ? చూసుకుంటా నేను ఏం చేస్తాను అంటారు సార్. ಯಾರವರು? ಸರ್ ನಮ್ಮ ಪ್ರಾಜೆಕ್ಟ್ ಮ್ಯಾನೇಜರ್ ಸರ್. ಯಾವ ಪ್ರಾಜೆಕ್ಟು? ಸರ್ NH ಪ್ರಾಜೆಕ್ಟ್ ನಡೀತಾ ಇದೆ ಸರ್. ಹಾಂ, ಎಲ್ಲಿ ನಡೀತಿರೋದು ಸರ್? ಎಲ್ಲಿ ನಡೀತಾ ಇದೆ ಪ್ರಾಜೆಕ್ಟು? ಸರ್ ಬೈರನಹಳ್ಳಿಯಿಂದ ಚಿಕ್ಕಬಳ್ಳಾಪುರ ಸರ್. ಹಾಂ, ನಿಮ್ಗೆ ಅವ್ರಿಗೇನು ಸಂಬಂಧ? ಸರ್ ನಾನು ಅಲ್ಲಿ ಎಂಪ್ಲಾಯ್ ಸರ್. ಮೊದಲಿಂದಲೂ ಏನಾದರೂ ನಿಮ್ಗೆ ದ್ವೇಷ ಇತ್ತಾ? ಇದು ಈ ನಡುವೆ ಆಗಿರೋದು? ಸರ್ ಇಲ್ಲ ಸರ್, ಅದೇ ದುಡ್ಡು ವಿಚಾರಕ್ಕೆ ಸರ್. ಆ್ಯಕ್ಚುಲಿ ಅವರು ದುಡ್ಡು ಕಮಿಟ್ಮೆಂಟ್ ಇದೆಯಲ್ಲ ಸರ್, ದುಡ್ಡು ಸರಿಯಾಗಿ ಇದು ಮಾಡಲ್ಲ ಸರ್, ಯಾರಿಗೂ ಕೊಡಲ್ಲ, ಎಲ್ಲರಿಗೂ ಚೀಟ್ ಮಾಡ್ತಾರೆ. ನಮಗೆ ಕೊಡಬೇಕಾಗಿರೋ ದುಡ್ಡು ನಮಗೆ ಕೊಡಲ್ಲ ಸರ್ ಕರೆಕ್ಟಾಗಿ. ಇವಾಗ ನೀವು ಏನು ಹೇಳ್ತೀರಾ? ಒಟ್ಟಾರೆ ಇಷ್ಟೆಲ್ಲ ಘಟನೆ ಆಗಿದೆಯಲ್ಲ. ಹಾಗೆ ನನ್ನ ಮೇಲೆ ಹಲ್ಲೆ ಮಾಡಲು ಕಾರಣ ಇಂಜಿನಿಯರ್ ವೆಂಕಟ ಗೋವಿಂದರಾಜು ಅವರೇ ಕಾರಣ. ಆ ಪೊಲೀಸ್ ಅಧಿಕಾರಿ ಅವರೇ ತಮ್ಮ ಕಂಪನಿಯಿಂದ ಲಂಚದ ರೂಪದಲ್ಲಿ ಸಾಮಗ್ರಿಗಳನ್ನ ಪಡೆದಿದ್ದಾರೆ ಎಂಬ ಗಂಭೀರ ಆರೋಪವನ್ನು ಶ್ರೀನಿವಾಸ್ ಮಾಡಿದ್ದಾರೆ. ಇನ್ನು ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದು, ಪೊಲೀಸರು ಕೂಡ ದೂರು ದಾಖಲಿಸಿಕೊಂಡು ಕ್ರಮಕ್ಕೆ ಮುಂದಾಗಿದ್ದಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಮಕ್ಕಳಿಲ್ಲದ ದಂಪತಿಗಳಿಗೊಂದು ಸುವರ್ಣ ಅವಕಾಶ. ನೋವಾ IVF ಫರ್ಟಿಲಿಟಿ ಮತ್ತು CSI ಆಸ್ಪತ್ರೆ, ಮಿಷನ್ ಆಸ್ಪತ್ರೆ ಚಿಕ್ಕಬಳ್ಳಾಪುರ ಇವರ ಸಹಯೋಗದಲ್ಲಿ ಗಣರಾಜ್ಯೋತ್ಸವದ ಅಂಗವಾಗಿ ಉಚಿತ ಬಂಜೇತನ ಸಮಾಲೋಚನಾ ಶಿಬಿರ. ದಿನಾಂಕ 26/1/2025 ಭಾನುವಾರ. ಸಮಯ ಬೆಳಗ್ಗೆ 10:30ರಿಂದ ಮಧ್ಯಾಹ್ನ 2 ಗಂಟೆಯವರೆಗೆ. ನಿಮಗೆ ಕೆಳಗಿನ ಯಾವುದೇ ಸಮಸ್ಯೆಗಳಿದ್ದಲ್ಲಿ ಇಲ್ಲಿಗೆ ಭೇಟಿ ನೀಡಿ. 1 ವರ್ಷಕ್ಕಿಂತ ಹೆಚ್ಚಿನ ಸಮಯದಿಂದ ಗರ್ಭ ಧರಿಸಲು ಪ್ರಯತ್ನಿಸುತ್ತಿದ್ದರೆ, ಅನೇಕ ಬಾರಿ ಗರ್ಭಪಾತವಾಗಿದ್ದರೆ, ಅನೇಕ IUI ಅಥವಾ IVF ವೈಫಲ್ಯತೆ ಹೊಂದಿದ್ದರೆ, ವರದಿಗಳು ಸಾಮಾನ್ಯವಾಗಿದ್ದರೂ ಗರ್ಭ ಧರಿಸಲು ಅಸಾಧ್ಯವಾಗಿದ್ದರೆ, ವೀರ್ಯಾಣುಗಳ ಸಂಖ್ಯೆ ಕಡಿಮೆ ಇರುವುದು ಅಥವಾ ವೀರ್ಯಾಣು ಇಲ್ಲದಿರುವುದು, PCOS ಸಮಸ್ಯೆ, ಫೆಲೋಪಿಯನ್ ನಾಳದಲ್ಲಿ ಅಡಚಣೆ, ಎಂಡೋಮೆಟ್ರಿಯಾಸಿಸ್ ಅಥವಾ ಗರ್ಭಾಶಯದ ಫೈಬ್ರಾಯ್ಡ್ನಂತಹ ಸಮಸ್ಯೆ ಇದ್ದರೆ ದ್ವಿತೀಯ ಅಭಿಪ್ರಾಯ. ಡಾಕ್ಟರ್ ಅಪೂರ್ವ ಸತೀಶ್ ಅಮರ್ನಾಥ್, ಹಿರಿಯ ಬಂಜೆತನ ತಜ್ಞರು. ಡಾಕ್ಟರ್ ರತೀಶ್ ಜಾನ್ಸನ್, ಮೆಡಿಕಲ್ ಸೂಪರಿಂಟೆಂಡೆಂಟ್, CSI ಆಸ್ಪತ್ರೆ. IVF ಪ್ಯಾಕೇಜ್ ಮೇಲೆ ವಿಶೇಷ ರಿಯಾಯಿತಿ. ಸ್ಥಳ CSI ಆಸ್ಪತ್ರೆ, ಮಿಷನ್ ಆಸ್ಪತ್ರೆ, ಚಿಕ್ಕಬಳ್ಳಾಪುರ. ಅಪಾಯಿಂಟ್ಮೆಂಟ್ಗಾಗಿ ಕರೆ ಮಾಡಿ 9019902483, 9019902477. ಚರಿಗನ್ ಗ್ರೂಪ್, ಯು ಡ್ರೀಮ್ ವಿ ಬಿಲ್ಡ್ ದೆಮ್. ಶ್ರೀ ಸಂದೀಪ್ ಬಿ ರೆಡ್ಡಿ, ಸ್ಥಾಪಕರು, ಚರಿಗನ್ ಗ್ರೂಪ್ಸ್. ಶ್ರೀರಂಗ ಕುಟೀರ ಇನ್ ಅಸೋಸಿಯೇಷನ್ ವಿತ್ ಸನ್ರೈಸ್ ಇನ್ಫ್ರಾ. ಸ್ಪೆಷಲ್ ಆಫರ್ ಪ್ರೀಮಿಯಂ ನಿವಾಸಿ ಫ್ಲಾಟ್ಗಳ ಮೇಲೆ. ಜನವರಿ 30ರ ಒಳಗೆ ಡೀಲ್ ಮುಗಿಸಿ ಚಿನ್ನ ಮತ್ತು ಎಲೆಕ್ಟ್ರಿಕ್ ಸ್ಕೂಟರ್ ಲಾಭವನ್ನ ಆನಂದಿಸಿ. 2025 ಜನವರಿ 11ರಿಂದ 14ರವರೆಗೆ ಸ್ಪಾಟ್ ಬುಕಿಂಗ್ ಮೇಲೆ ಸ್ಪೆಷಲ್ ಆಫರ್. ಸ್ಪಾಟ್ ಬುಕಿಂಗ್ ಮಾಡಿದರೆ 2 ಗ್ರಾಂ ಚಿನ್ನ ಉಚಿತ. ಸ್ಪಾಟ್ ಬುಕಿಂಗ್ ಹಾಗೂ ಜನವರಿ 30ರ ಒಳಗೆ ಅಗ್ರಿಮೆಂಟ್ ಮಾಡಿಕೊಂಡರೆ ಎಲೆಕ್ಟ್ರಿಕ್ ಸ್ಕೂಟರ್ ಉಚಿತ. ಸ್ಪಾಟ್ ಬುಕಿಂಗ್ ಹಾಗೂ ಜನವರಿ 30ರ ಒಳಗೆ ರಿಜಿಸ್ಟ್ರೇಷನ್ ಮಾಡಿಕೊಂಡರೆ ಚಿನ್ನ ಮತ್ತು ಎಲೆಕ್ಟ್ರಿಕ್ ಸ್ಕೂಟರ್ ಉಚಿತ. ಉಚಿತ ಸ್ಥಳದ ಭೇಟಿ. ನಿಯಮ ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಸ್ಥಳ ಚಿಕ್ಕಬಳ್ಳಾಪುರ MG ರಸ್ತೆ.
ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 6366663158. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ಸ್ ಕೊರೆಸುವ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ನುರಿತ ಚರ್ಮರೋಗ ತಜ್ಞರಿಂದ ಚರ್ಮರೋಗಕ್ಕೆ ಸಂಬಂಧಪಟ್ಟ ತೊಂದರೆಗಳು, ಗಜ್ಜಿ, ತೊನ್ನು, ತುರಿಕೆ, ಸೋರಿಯಾಸಿಸ್, ಎಕ್ಸಿಮಾ, ಲೈಂಗಿಕ ರೋಗಗಳು, ಉಗುರುಗಳ ಸಮಸ್ಯೆ, ಕೂದಲಿಗೆ ಸಂಬಂಧಪಟ್ಟ ಸಲಹೆಗಳು, ಕೂದಲು ಉದುರುವುದು, ಬಿಳಿ ಕೂದಲು, ಸ್ತ್ರೀಯರಿಗೆ ಕೈಕಾಲುಗಳ ಮೇಲೆ ಅನವಶ್ಯಕ ಕೂದಲು ಬೆಳೆಯುವುದು, ಸೌಂದರ್ಯಕ್ಕೆ ಸಂಬಂಧಪಟ್ಟ ಸಲಹೆಗಳು, ಮೊಡವೆಗಳು, ಚರ್ಮ ಒಡೆಯುವುದು, ಒಣಚರ್ಮ, ಆಯಿಲ್ ಸ್ಕಿನ್, ಸ್ಕಿನ್ ರ್ಯಾಷಸ್ ಇತರೆ ಕಾಯಿಲೆಗಳಿಂದ ಶೀಘ್ರ ಗುಣಮುಖರಾಗಲು ಸಲಹೆ ಮತ್ತು ಚಿಕಿತ್ಸೆಯನ್ನ ನೀಡಲಾಗುವುದು. ಫಿಸಿಷಿಯನ್ ಸಹ ಲಭ್ಯವಿದ್ದು ಎಲ್ಲ ರೀತಿಯ ಸೋಂಕುಗಳು, ಮಧುಮೇಹ ಆರೈಕೆ, ಅಧಿಕ ರಕ್ತದೊತ್ತಡ, ಉಸಿರಾಟ ಸಂಬಂಧಿತ ರೋಗಗಳು, ಹೃದಯ ಸಂಬಂಧಿತ ರೋಗಗಳ ಚಿಕಿತ್ಸೆ ಹಾಗೂ ವೃದ್ಧಾರೋಗ್ಯ ಆರೈಕೆ ಮಾಡಲಾಗುವುದು. ವಿಶೇಷ ಸೂಚನೆ: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6ರಿಂದ 9 ಗಂಟೆಯವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಚಿಕ್ಕಬಳ್ಳಾಪುರ ತಾಲೂಕಿನ ಜನತೆಗೆ ಸಂತಸದ ಸುದ್ದಿ. ಆಹ್ಲಾದಕರ ವಾತಾವರಣದಲ್ಲಿ ಡಿಸಿ ಕನ್ವರ್ಷನ್ ಆಗಿರುವ ಕೂಡ ಅಪ್ರೂವ್ಡ್ ಸೈಟ್ಗಳು ಮಾರಾಟಕ್ಕೆ ಲಭ್ಯವಿದೆ. ಸರ್ಕಾರಿ ಮೆಡಿಕಲ್ ಕಾಲೇಜಿನಿಂದ ಕೇವಲ 1.5 ಕಿಲೋಮೀಟರ್ ಹಾಗೂ ರಾಷ್ಟ್ರೀಯ ಹೆದ್ದಾರಿಯಿಂದ ಕೇವಲ 2ರಿಂದ 3 ನಿಮಿಷದಲ್ಲಿ ಕ್ರಮಿಸಬಹುದು. ಪಕ್ಕ ವಾಸ್ತು ಇರುವ ವಿಶಾಲವಾದ ಸೈಟ್ಗಳು ನಿಮಗಾಗಿ ಸಿದ್ಧಗೊಂಡಿದೆ. ಮೂಲಭೂತ ಸೌಲಭ್ಯಗಳಿಗೆ ಆದ್ಯತೆ ನೀಡಲಾಗಿದೆ. ಇನ್ನು ಕೆಲವು ಸೈಟ್ಗಳು ಮಾತ್ರ ಲಭ್ಯವಿದೆ. ಸ್ಥಳ: ಪೆರೇಸಂದ್ರ ಗ್ರಾಮ, ಚಿಕ್ಕಬಳ್ಳಾಪುರ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ. ರೈತರು ಅರಣ್ಯ ಇಲಾಖೆಯಲ್ಲಿ ಅಕ್ರಮವಾಗಿ ಪ್ರವೇಶ ಮಾಡುವುದಿಲ್ಲ. ಅಧಿಕಾರಿಗಳು ಸಹ ಅನಗತ್ಯವಾಗಿ ತೊಂದರೆ ಕೊಡಬೇಡಿ ಎಂದು ಶಾಸಕ ಮೇಲೂರು ರವಿಕುಮಾರ್ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದರು. ಮೈಸೂರು ಇರ್ತದೆ, ನಾವೇನು ಮಾಡ್ತೀವಿ, ಆಲ್ರೆಡಿ ಏನು ಮಾಡಿರ್ತೀವಿ, ನಾವು ಅದನ್ನು ಬೌಂಡ್ರಿ ಡಿಮಾರ್ಕೇಶನ್ ಮಾಡಿಬಿಟ್ಟು ಕ್ಲೀನಾಗಿ ಮ್ಯಾಪ್ ಮಾಡಿಬಿಟ್ಟು ಸೊ ಅದರಲ್ಲಿ ಕಲ್ಲುಗಳನ್ನ ಬಿಡಿಸ್ಕೊಂಡು ಹೋಗುವಂಥದ್ದು ಕಾರ್ಯ ಮಾಡಿರ್ತಾರೆ ಸರ್. ಇಲ್ಲಿ ಏನಾಗ್ತದೆ ಅಂದರೆ ಈಗ ತಾವು ಹೇಳ್ದಂಗೆ ಇದು 53-52ರಲ್ಲಿ ಅರ್ಜಿ ಹಾಕೊಂಡು 30 ವರ್ಷದಿಂದ ಮಾಡಿರ್ತಾರಲ್ಲ ಸರ್, ಅದೆಲ್ಲ ಈ ಒಳಗಡೆ ಬರ್ತಾರೋ ಹೊರಗಡೆ ಬರ್ತಾರೋ ಅನ್ನೋದು ಮೇಜರ್ ಕನ್ಸರ್ನ್ ತಗೊಂತದೆ. ಶಿಡ್ಲಘಟ್ಟದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಆಯೋಜಿಸಿದ್ದ ತ್ರೈಮಾಸಿಕ ಪ್ರಗತಿ ಪರಿಶೀಲನೆ ಸಭೆಯಲ್ಲಿ ಶಾಸಕ ಮೇಲೂರು ರವಿಕುಮಾರ್ ಮಾತನಾಡಿದರು. ಅರಣ್ಯ ಇಲಾಖೆಗೆ ಸಂಬಂಧಿಸಿದ ಜಾಗದಲ್ಲಿ ರೈತರು ಪ್ರವೇಶ ಮಾಡುವುದಿಲ್ಲ. ಇಲಾಖೆ ಅಧಿಕಾರಿಗಳು ತಮ್ಮ ಇಲಾಖೆಗೆ ಸಂಬಂಧಪಟ್ಟ ಜಾಗ ಹೊರತುಪಡಿಸಿ ಹಲವು ವರ್ಷಗಳಿಂದ ಸ್ವಾಧೀನದಲ್ಲಿರುವ ಮತ್ತು ಸರ್ಕಾರದಿಂದ ಮಂಜೂರಾತಿ ಪಡೆದಿರುವ ರೈತರನ್ನ ಒಕ್ಕಲೆಬ್ಬಿಸುವ ಕೆಲಸವನ್ನ ಮಾಡಬಾರದೆಂದು ತಾಕೀತು ಮಾಡಿದರು.
ತಾಲೂಕಿನಲ್ಲಿ ಬಿಸಿಎಂ ಇಲಾಖೆಗೆ ಸಂಬಂಧಿಸಿದ ವಿದ್ಯಾರ್ಥಿ ನಿಲಯಗಳಲ್ಲಿ ಮೂರನೇ ವ್ಯಕ್ತಿಗಳಿಂದ ದೂರು ಸ್ವೀಕಾರ ಮಾಡುವಂತೆ ಪರಿಸ್ಥಿತಿ ನಿರ್ಮಾಣವಾಗಿದೆ. ವಿದ್ಯಾರ್ಥಿ ನಿಲಯದಲ್ಲಿ ಏನಾದರೂ ಸಮಸ್ಯೆ ಇದ್ರೆ ನೇರವಾಗಿ ತಮ್ಮೊಂದಿಗೆ ಚರ್ಚೆ ಮಾಡಬೇಕೆಂದು ಬಿಸಿಎಂ ಅಧಿಕಾರಿಗಳಿಗೆ ಸೂಚಿಸಿದರು. ಮೇನ್ ಜಾಯಿಂಟ್ ಸರ್ವೆ ಮಾಡಿದಾಗ ಯಾರು ಒಳಗಡೆ ಬರ್ತಾರೆ ಅನ್ನೋದನ್ನ ನಾವು ಮಾಡಲಿಕ್ಕೆ ಫಾರೆಸ್ಟ್ ಬಗ್ಗೆ ಒಂದು 5-6 ಮೀಟಿಂಗು ಜಿಲ್ಲಾ ಮಟ್ಟದಲ್ಲಿ ಸ್ಟೇಟ್ ಮಟ್ಟದಲ್ಲಿ ಎಲ್ಲ ಮಾಡಿದ್ವಿ. ಡೀಪ್ ಫಾರೆಸ್ಟ್ ಹೊರಗಿಂದ ಅದ್ರದ್ದು ಮಾಡಿದ್ರಿ ಇದ್ರದ್ದು ಮಾಡಿದ್ರಿ. ಈಗ ನಿಮ್ಮದಕ್ಕೆ ಯಾವುದೇ ಕಾರಣಕ್ಕೂ ರೈತರು ಗುಂಟೆ ಕೂಡ ತೊಂದರೆ ಪ್ರಶ್ನೆ ಇಲ್ಲ. ಈಗ ಅಲ್ಲಿ ಉಳಿಕೆ ಇರೋ ಜಾಗದಲ್ಲಿ ಸುಮಾರು ಜಮೀನು ಗ್ರ್ಯಾಂಟ್ ಆಗಿದೆ. ಆ ಗ್ರ್ಯಾಂಟ್ ಆಗಿರೋರು 30 ವರ್ಷ 40 ವರ್ಷದಿಂದ ಪೊಸಿಷನ್ ಎಲ್ಲ ಅವರೇ ಪಾಣಿಗಳಾಗೈತೆ ಎಲ್ಲ. ಈಗ ನೀವು ಬೇಕಾಗಿ ಹೋಗಿ ಹಿಂದೆ ಎಲ್ಲೋ ಕೂತ್ಕೊಂಡು ಅದು ಮ್ಯಾಪ್ ಮಾಡಬೇಕು, ನಕಾಶೆ ಆಗುತ್ತೆ. ಆ ನಕಾಶೆ ಪ್ರಕಾರ ನೀವು ಇವಾಗ ಹೊಸದಾಗಿ ಟೆಕ್ನಿಕಲ್ ಯೂಸ್ ಮಾಡಿ ಹೋದಾಗ ಒಂದು ವೇಳೆ ರೈತರಲ್ಲಿದ್ದಾಗ ನೀವು ಹುಡ್ಸಕ್ಕೆ ಹೋದಾಗ ತಿರುಗಿ ರೈತರಿಗೆ ತೊಂದರೆ. ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ವೆಂಕಟೇಶ ಮೂರ್ತಿ, ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಜಗದೀಶ್, ರೇಷ್ಮೆ ಇಲಾಖೆಯ ಸಹಾಯಕ ನಿರ್ದೇಶಕ ಅಕ್ಮಲ್ ಪಾಷಾ, ಲೋಕೋಪಯೋಗಿ ಇಲಾಖೆಯ ಸಹಾಯಕ ನಿರ್ದೇಶಕ ಶ್ರೀನಿವಾಸ್ ಸಹಿತ ತಾಲೂಕು ಮಟ್ಟದ ಅಧಿಕಾರಿಗಳು ತಮ್ಮ ತಮ್ಮ ಇಲಾಖೆಯ ಪ್ರಗತಿಯ ವರದಿಗಳನ್ನು ಮಂಡಿಸಿದರು. ಸಭೆಯಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಹೇಮಾವತಿ ಮತ್ತಿತರರು ಉಪಸ್ಥಿತರಿದ್ದರು. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಇಲ್ಲೊಂದು ಕಡೆ ಟಿಪ್ಪರ್ ಚಾಲಕನ ನಿರ್ಲಕ್ಷ್ಯದಿಂದ ನಿಂತಿದ್ದ ಕೆಎಸ್ಆರ್ಟಿಸಿ ಬಸ್ ಹಿಂಬದಿಗೆ ಡಿಕ್ಕಿ ಹೊಡೆದಿದ್ದು 2 ಪ್ರಯಾಣಿಕರು ಗಂಭೀರ ಗಾಯಗೊಂಡಿದ್ದಾರೆ. ಟಿಪ್ಪರ್ಗಳ ಹಾವಳಿಗೆ ರೋಸಿ ಹೋದ ಗ್ರಾಮಸ್ಥರು ಟಿಪ್ಪರ್ಗಳನ್ನು ತಡೆದು ಪ್ರತಿಭಟನೆ ನಡೆಸಿದ ಘಟನೆ ನಡೆದಿದೆ. ಇತ್ತೀಚೆಗೆ ಗುಡಿಬಂಡೆಯಲ್ಲಿ ಟಿಪ್ಪರ್ಗಳ ಹಾವಳಿ ಹೆಚ್ಚಾಗಿದೆ. ಜೊತೆಗೆ ಅಧಿಕ ಭಾರ ಹಾಗೂ ವೇಗವಾಗಿ ಟಿಪ್ಪರ್ಗಳ ಚಾಲನೆಯಿಂದ ಸಾಮಾನ್ಯ ಜನರಿಗೆ ತೊಂದರೆ ಆಗುತ್ತಿದೆ. ಗೌರಿಬಿದನೂರು ತುಮಕೂರು ಮಾರ್ಗದ ಕೆಎಸ್ಆರ್ಟಿಸಿ ಬಸ್ ಎಂದಿನಂತೆ ಬಾಗೇಪಲ್ಲಿ ಗುಡಿಬಂಡೆಯಲ್ಲಿ ಪ್ರಯಾಣಿಕರನ್ನ ಹತ್ತಿಸಿಕೊಂಡು ಗೌರಿಬಿದನೂರು ಕಡೆಗೆ ಹೋಗುತ್ತಿತ್ತು. ಮಾರ್ಗ ಮಧ್ಯೆ ಚಿಮಕಲಹಳ್ಳಿ ಗ್ರಾಮದಲ್ಲಿ ಬಸ್ನಲ್ಲಿನ ಅಲ್ಲಿನ ಪ್ರಯಾಣಿಕರನ್ನ ಇಳಿಸುತ್ತಿರುವಾಗ ನಿಂತಿದ್ದ ಬಸ್ಗೆ ಟಿಪ್ಪರ್ ಏಕಾಏಕಿ ಬಸ್ನ ಹಿಂಬದಿಗೆ ಡಿಕ್ಕಿ ಹೊಡೆದಿದೆ. 2 ಪ್ರಯಾಣಿಕರಿಗೆ ಗಂಭೀರವಾಗಿ ಗಾಯಗೊಂಡು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ರವಾನಿಸಲಾಗಿದೆ. ಗಾಯಾಳುಗಳನ್ನು ಗೌರಿಬಿದನೂರು ತಾಲೂಕಿನ ಕೃಷ್ಣರಾಜಪುರ ಗ್ರಾಮದ ನರೇಂದ್ರ ಮತ್ತು ಕೊಂಡರೆಡ್ಡಿ ಗ್ರಾಮದ ಶಿಲ್ಪಾ ಎಂದು ಗುರುತಿಸಲಾಗಿದೆ. ಬಸ್ ನಿಲ್ಲಿಸ್ಬಿಟ್ಟು ನಾವು ಹಿಡಿತಾ ಇದ್ರೆ ಬೇರೆ ಯಾರಿಗೆ ಏನಾಗಿಲ್ಲ. ಎಲ್ಲಿಂದ ಎಲ್ಲ ಹೋಗ್ತಾ ಇತ್ತು? ರಾಜಪುರ ಬಸ್ಸಲ್ಲಿ ಹೋಗ್ತಾ ಇತ್ತು. ಯಾರು ಟಿಪ್ಪರ್ ಅವ್ರು ಯಾರ್ದು ತಪ್ಪು? ನಿಂತಿರೋ ಬಸ್ ಎಲ್ಲಿ ಸರಿಯಾಗಿ ಆಕ್ಸಿಡೆಂಟ್ ಆಗಿತ್ತು? ಕೃಷ್ಣರಾಜಪುರನ ಚಿಮಕಲಹಳ್ಳಿ? ಟಿಪ್ಪರ್ಗಳ ಹಾವಳಿ ಹೆಚ್ಚಾಗಿದ್ದು ಓವರ್ ಸ್ಪೀಡ್, ಓವರ್ ಟನೇಜ್ ಹಾಕಿಕೊಂಡು ಯಮದೂತರಂತೆ ಜೋರಾಗಿ ವಾಹನಗಳನ್ನು ಓಡಿಸುತ್ತಾರೆ. ಈಗಾಗಲೇ ಇದೇ ರಸ್ತೆಯಲ್ಲಿ ಸುಮಾರು 6ರಿಂದ 7 ಮಂದಿ ಸಾವು ಟಿಪ್ಪರ್ಗಳಿಂದಲೇ ಆಗಿದೆ ಎಂದು ಗ್ರಾಮಸ್ಥರು ಆರೋಪಿಸುತ್ತಿದ್ದಾರೆ. ಇನ್ನು ಗ್ರಾಮಸ್ಥರು ಈ ಘಟನೆಯಿಂದ ಆಕ್ರೋಶಗೊಂಡು ಈ ರಸ್ತೆಯಲ್ಲಿ ಬರುವ ಟಿಪ್ಪರ್ಗಳನ್ನು ತಡೆದು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ಅಪಘಾತ ಹೇಗೆ ನಡೀತು? ಏನಿಲ್ಲ, ಜನರನ್ನ ಇಳಿಸ್ಬಿಟ್ಟು ಹತ್ತಿಸ್ಕೊಂಡು ಡೋರ್ ಹಾಕ್ತಿರುವಾಗ ಬಂದು ನಿಂತು ಹೊಡೆದಿದ್ದು. ಸರ್, ಎಲ್ಲಿಂದ ನೀವು ಬರ್ತಾ ಇದ್ದಿದ್ದು? ನಾವು ಬಾಗೇಪಲ್ಲಿಂದ ಬರ್ತಾ ಇರೋದು. ಎಲ್ಲಿಗೆ ಹೋಗ್ತಾ ಇರೋದು? ತುಮಕೂರು ಹೋಗ್ಬೇಕು, ಗೌರಿಬಿದನೂರು ವಾಯ. ಎಷ್ಟೊತ್ತಿಗೆ ಸರ್ ಇದು ನಡೆದಿದ್ದು ಘಟನೆ? ಇದು 10 ಕಾಲು, ಸುಮಾರು 10 ಕಾಲು. ಇಬ್ಬರಿಗೆ ಮಾತ್ರ ಏಟಾಗಿದೆ ಅಂತೆ. ಅವ್ರು ಗುಡಿಬಂಡೆ ಆಸ್ಪತ್ರೆಗೆ ಕಳಿಸಿದ್ವಿ. ಬರ್ತಾರಂತೆ ಸರ್, ಅವರು ಎಲ್ಲ ಮಾಹಿತಿ ಕೊಟ್ಟಿದ್ದೀವಿ, ಅವ್ರು ಬರ್ತಾರಂತೆ. ಘಟನಾ ಸಂಬಂಧ ಗೌರಿಬಿದನೂರು ಗ್ರಾಮಾಂತರ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಎನ್ವಿ ವೆಂಕಟೇಶ್, ಎಂಎಂಟಿವಿ ನ್ಯೂಸ್, ಗುಡಿಬಂಡೆ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಗ್ರಾಹಕರ ವಿಶ್ವಾಸಕ್ಕೆ ಮತ್ತೊಂದು ಹೆಸರು ಎಯು ಜುವೆಲರ್ಸ್.
ನಮ್ಮಲ್ಲಿ ದೊರೆಯುವ ಎಲ್ಲ ಆಭರಣಗಳು HUID and 100% BIS 916 ಆಲ್ಮಾರ್ಕ್ ಸರ್ಟಿಫೈ ಆಗಿರುತ್ತದೆ. 92.5 ಸಿಲ್ವರ್ ಆಲ್ಮಾರ್ಕ್ ಆರ್ಟಿಕಲ್ಸ್ ಅಂಡ್ ಜುವೆಲರಿ ದೊರೆಯುತ್ತದೆ. ನಮ್ಮ AU ಜುವೆಲರ್ಸ್ ನವೀನ ವಿನ್ಯಾಸದ ಜುವೆಲರಿಗಳಿಗೆ ಮನೆ ಮಾತಾಗಿದೆ. ನಮ್ಮ AU ಜುವೆಲರ್ಸ್ನಲ್ಲಿ ಚಿನ್ನ ಉಳಿತಾಯ ಯೋಜನೆ ಲಭ್ಯ. ಸ್ವರ್ಣ ವರ್ಷ ಹಾಗೂ ಚಿನ್ನ ವರ್ಷ ಎಂಬ ಮಾಸಿಕ ಚಿನ್ನ ಉಳಿತಾಯ ಯೋಜನೆಯನ್ನ ನಿಮಗಾಗಿ ಸಾದರಪಡಿಸುತ್ತಿದೆ. ಈ ಯೋಜನೆಯ ಮೂಲಕ ಖರೀದಿಸುವ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ಮತ್ತು ವೇಸ್ಟೇಜ್ ಇರುವುದಿಲ್ಲ. AU ಜುವೆಲರ್ಸ್ನಲ್ಲಿ ನಿಮ್ಮ ಚಿನ್ನಾಭರಣಗಳ ಗುಣಮಟ್ಟವನ್ನ ನಮ್ಮ ವಿದೇಶಿ ಕ್ಯಾರೆಟ್ ತಪಾಸಣಾ ಯಂತ್ರದ ಮೂಲಕ ಕೇವಲ 1 ನಿಮಿಷದಲ್ಲಿ ತಿಳಿಯಬಹುದು. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ AU ಜುವೆಲರ್ಸ್ನಲ್ಲಿ ಚಿನ್ನ ಖರೀದಿಸಿ ನಿಮ್ಮ ಬಾಳನ್ನ ಬಂಗಾರವಾಗಿಸಿಕೊಳ್ಳಿ. ನಿಮ್ಮ ಹತ್ತಿರದ ಶಾಖೆಗೆ ಹಿಂದೆ ಭೇಟಿ ಕೊಡಿ. ನಮ್ಮ ಶಾಖೆಗಳು BB ರಸ್ತೆ ಚಿಕ್ಕಬಳ್ಳಾಪುರ, BGS ಶಾಲೆ ರಸ್ತೆ ಬಾಗೇಪಲ್ಲಿ, BH ರಸ್ತೆ ಗೌರಿಬಿದನೂರು, KR ರಸ್ತೆ ಹೊಸಕೋಟೆ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್ ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ. ಸ್ಥಳ ಫ್ಲಾಟ್ ನಂಬರ್ 14/A1 KIADB ಇಂಡಸ್ಟ್ರಿಯಲ್ ಏರಿಯಾ ಚಿಕ್ಕಬಳ್ಳಾಪುರ. ಉತ್ತಮ ಗುಣಮಟ್ಟ ಹಾಗೂ ದೀರ್ಘಕಾಲ ಬಾಳಿಕೆಗೆ ಹೆಸರಾಗಿರುವ ಸಖಾ ಪೈಪ್ಸ್ ಕಂಪ್ಲೀಟ್ ಪೈಪಿಂಗ್ ಸೊಲ್ಯೂಷನ್ಸ್. ನಮ್ಮಲ್ಲಿ ಕೋಲ್ಡ್ ವಾಟರ್ ಪೈಪ್ಸ್, ಕಂಡೂಯಿಟ್ ಪೈಪ್ಸ್ ಮತ್ತು ಅಗ್ರಿ ಪೈಪ್ಸ್, SWR, CPVC ಪೈಪ್ಸ್ ಅಂಡ್ ಫಿಟ್ಟಿಂಗ್ಸ್ ಸೌಲಭ್ಯ ದೊರೆಯುತ್ತದೆ. ಅಷ್ಟೇ ಅಲ್ಲ, SS ಕಿಚನ್ ಸಿಂಕ್ಸ್, PVC ಟ್ಯಾಪ್ಸ್ ಅಂಡ್ ಬಾಂಡ್ ಅತ್ಯುತ್ತಮ ಗುಣಮಟ್ಟ ಮತ್ತು ನಿಮಗೆ ಕೈಗೆಟುಕುವ ಬೆಲೆಯಲ್ಲಿ ಲಭ್ಯ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್ ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8762693999. ತಕ್ಷಣ ಬೇಕಾಗಿದ್ದಾರೆ HR ಮಾರ್ಟ್ ಗ್ಲೋಬಲ್ ರಿಸೋರ್ಸಸ್ ಪ್ರೈವೇಟ್ ಲಿಮಿಟೆಡ್. ಸ್ಥಳ #1865 4ನೇ ಮಹಡಿ 1ನೇ ಹಂತ 5ನೇ ಬ್ಲಾಕ್ HBR ಲೇಔಟ್ ಬೆಂಗಳೂರು. ಬೆಂಗಳೂರಿನ ಹೆಬ್ಬಾಳದಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಹೊಂದಿರುವ ಆಟೋ ಚಾಲಕರು ಬೇಕಾಗಿದ್ದಾರೆ. ಸಂಬಳ 18,000ದಿಂದ 40,000ವರೆಗೆ. ESI PF ಜೊತೆಗೆ ವಸತಿ ಮತ್ತು ಊಟದ ಸೌಲಭ್ಯ ಲಭ್ಯವಿದೆ. ವಯಸ್ಸು 18ರಿಂದ 40 ವರ್ಷದವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9900388864 9900993348. Another number 8123864849. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. 3BBQ ರೆಸ್ಟೋ ಕೆಫೆ ನ್ಯೂ ಇಯರ್ ಬಿಗ್ ಸೇಲ್. ರೋಲ್ಸ್, ಸ್ಪೆಷಲ್ ಕಬಾಬ್ ಬೈ 1 get 1 ಜೊತೆಗೆ ಬೈ 2 get 1 ಆಫರ್ಗಳು. ಜೋಡಿಗಳಿಗೆ 10% ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ತಮ್ಮ ಐಡಿಯನ್ನ ತೋರಿಸಿದರೆ 10% ರಿಯಾಯಿತಿ. ಅಷ್ಟೇ ಅಲ್ಲ, ನಮ್ಮಲ್ಲಿ ವಿವಿಧ ಕೂಲ್ ಡ್ರಿಂಕ್ಸ್ಗಳು, ಸೂಪ್, ರೋಲ್ಸ್, ಪನ್ನೀರ್, ಫ್ರೆಂಚ್ ಫ್ರೈಸ್, ಮೋಮೋಸ್, ಗೋಬಿ, ಮಶ್ರೂಮ್, ಬೇಬಿಕಾರ್ನ್, ನೂಡಲ್ಸ್, ಚಿಕನ್ ಸ್ಟಾರ್ಟರ್ಸ್, ರೈಸ್ ಐಟಮ್ಸ್ ದೊರೆಯುತ್ತದೆ. ವಿಶೇಷವಾಗಿ ಪ್ರಸ್ತುತಪಡಿಸುತ್ತಿದ್ದೇವೆ BBQ ಒರಿಜಿನಲ್ ಟೇಸ್ಟ್, ರೆಡ್ ಹಾರ್ಟ್ BBQ, ರೆಡ್ ಬಟರ್ BBQ, ಲಾಲಿಪಾಪ್ BBQ, ಲೆಗ್ ಪೀಸ್ BBQ, ಬಟರ್ ಲೆಗ್ ಪೀಸ್ BBQ. ಖಾದ್ಯಗಳನ್ನು ಗ್ರಿಲ್ಸ್ಗಳ ಮೇಲೆ ತಯಾರಿಸಿ ಸ್ವಾದಿಷ್ಟಕರ ರುಚಿಯೊಂದಿಗೆ ಪರಿಚಯಿಸುತ್ತಿದ್ದೇವೆ. ನಮ್ಮ ಶಾಖೆಗಳು ಪಾವಗಡ, ಚಿಕ್ಕಬಳ್ಳಾಪುರ, ಕಲ್ಯಾಣದುರ್ಗ, ಬೆಂಗಳೂರು. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ. 3BBQ ರೆಸ್ಟೋ ಕೆಫೆ, BB ರಸ್ತೆ ಆಪೋಸಿಟ್ ಟು ಗಿರಿಯಾಸ್, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8050691094. ಆರೈಕೆ ನಿಮ್ಮೆಲ್ಲರ ನಂಬಿಕೆ. ಮಕ್ಕಳ ಮತ್ತು ನವಜಾತ ತಜ್ಞರಾದ ಡಾಕ್ಟರ್ ರಚನ್ ರೆಡ್ಡಿ ಕೆ ಮತ್ತು ಡಾಕ್ಟರ್ ಗಿರಿಜಾ ರಚನ್ ಸಾರಥ್ಯದಲ್ಲಿ ರೂಪುಗೊಂಡಿರುವ ತಾಯಿ ಮತ್ತು ಮಕ್ಕಳ ಸ್ಪೆಷಾಲಿಟಿ ಕ್ಲಿನಿಕ್. ಪೋಸ್ಟ್ ಆಫೀಸ್ ಪಕ್ಕ 1ನೇ ಮಹಡಿ, BB ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ನವಜಾತ ಆರೈಕೆ ಮತ್ತು ಹಾಲುಣಿಸುವ ಸಮಸ್ಯೆಗಳು, ವ್ಯಾಕ್ಸಿನೇಷನ್, ಅಪೌಷ್ಟಿಕ ಸಮಸ್ಯೆ, ಬೆಳವಣಿಗೆ ಮತ್ತು ಅಭಿವೃದ್ಧಿ ಸಮಸ್ಯೆಗಳು, ಅಸ್ತಮಾ, ಚರ್ಮ ರೋಗಗಳು, ಮನೋವೈದ್ಯಕೀಯ ಸಮಸ್ಯೆಗಳು, ಶ್ರವಣ ಮತ್ತು ಮಾತನಾಡುವ ಸಮಸ್ಯೆಗಳು,
ಫಿಸಿಯೋಥೆರಪಿ ಸೇರಿದಂತೆ ಎಲ್ಲ ರೀತಿಯ ಮಕ್ಕಳ ರೋಗಗಳಿಗೆ ಚಿಕಿತ್ಸೆ ನೀಡಲಾಗುವುದು. ಇನ್ನು ಸ್ತ್ರೀಯರಿಗೆ ಸಂಬಂಧಿಸಿದ ಗರ್ಭಧಾರಣೆಯ ತಪಾಸಣೆ, ಹಾರ್ಮೋನ್ ಸಮಸ್ಯೆಗಳು, ಮುಟ್ಟಿನ ಸಮಸ್ಯೆಗಳು, ಮಹಿಳೆಯರಲ್ಲಿ ಕಡಿಮೆ ಹಿಮೋಗ್ಲೋಬಿನ್, ಬಂಜಿತನ ತಪಾಸಣೆಯನ್ನ ಖ್ಯಾತ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಅಗ್ನಿರವರಿಂದ ಚಿಕಿತ್ಸೆ ಹಾಗೂ ಸಲಹೆ ನೀಡಲಾಗುವುದು. ಸುಸಜ್ಜಿತ ಪ್ರಯೋಗಾಲಯ, ಡೇ ಕೇರ್, ಔಷಧಾಲಯವನ್ನು ಸಹ ಹೊಂದಿದೆ. ಇಲ್ಲೊಂದೆಡೆ ದೇಗುಲಕ್ಕೆ ದಲಿತ ಮುಖಂಡರೊಬ್ಬರ ಪ್ರವೇಶ ನಿರಾಕರಣೆ ಮಾಡಿದ್ದಾರೆಂದು ಗಂಭೀರ ಆರೋಪ ಕೇಳಿಬಂದ ಹಿನ್ನೆಲೆಯಲ್ಲಿ ಪೊಲೀಸ್ ಅಧಿಕಾರಿಗಳು ತಹಸೀಲ್ದಾರ್ ಊರಿನ ಮುಖಂಡರ ನಡುವೆ ಶಾಂತಿ ಸಭೆ ನಡೆಸಿದ್ರು. ಅವರು ಬಾಗ್ಲ ಹತ್ರ ನಿಂತ್ಕೊಂಡಿದ್ರು. ಅಲ್ಲೇ ನಿಂತ್ಕೊ ಅಂತ ಅವರು ಯಾಕೆ ಅಂತ ಕೇಳಿದೆ. ಆ ತೆಂಗಿನಕಾಯಿ ಇದೆಯಾ, ಹೊಡೆದಿದೆಯಾ ಅಂತ. ಇಲ್ಲ ಅಂತ ಹೇಳಿದೆ. ಅಲ್ಲಿ ಓಡಿಸ್ಕೊಂಡು ಬಾ ಅಂತ ಹೇಳಿದೆ. ಓಡಿಸ್ಕೊಂಡು ಬಾ ಅಂತ ಹೇಳಿದ್ರು. ಓಡಿಸ್ಕೊಂಡು ಬಂದು ಅಲ್ಲಿ ನಿಂತ್ಕೊಂಡು ಒಳಗಡೆ ಹೋಗ್ಬೇಕು ಅಂದರೆ ಅಲ್ಲೇ ನಿಂತ್ಕೊಳ್ಳ ಅಂತ ಹೇಳಿದ್ರು. ಯಾಕೆ ನಾನು ಹಿಂದೂ ಮುಂದೆ ನೋಡಿದೆ ಯಾರಿಗೂ ಅಂತ ಇರೋದು ಅಂತ. ನಿನಗೇನು ಅಂತ ಇರೋದು, ನೀವು ಜಾತಿ ಕೀಳು ಜಾತಿ ಅವರು ಬರಬಾರ್ದು ಒಳಗಡೆ ಅಂತ ಹೇಳಿ. ಹೌದು, ನಮ್ಮ ಉದ್ದೇಶ ಇಲ್ಲ ಈ ಥರ ಅವ್ರಿಗೆ ತೊಂದರೆ ಮಾಡಬೇಕು ಅನ್ನೋ ಉದ್ದೇಶ ಇಲ್ಲ. ಏನೋ ಒಂದು ಅಚಾತುರ್ಯ ಅದಕ್ಕೆ ನಾವು ಅವನಿಗೆ ಇದನ್ನು ವಾಗ್ದಂಡನೆಯನ್ನು ಕೂಡ ಮಾಡಿದ್ದೀವಿ. ಅವ್ನು ಮಾಡಿರೋ ತಪ್ಪು ಅಂತ ಹೇಳಿ ಅವ್ನು ತಿಳಿ ಬುದ್ಧಿನೂ ಹೇಳಿದ್ದಾರೆ. ಗೌರಿಬಿದನೂರು ತಾಲೂಕಿನ ತೊಂಡೆಬಾವಿ ಹೋಬಳಿ ಬೆಳಚಿಕ್ಕನಹಳ್ಳಿ ಗ್ರಾಮದಲ್ಲಿ ದಲಿತ ಮುಖಂಡ ಗೋಪಾಲ್ ಎಂಬುವರನ್ನು ದೇವಸ್ಥಾನದ ಪ್ರವೇಶ ನಿರಾಕರಣೆ ಆರೋಪದ ದೂರು ಪೊಲೀಸ್ ಠಾಣೆಯಲ್ಲಿ ದಾಖಲಾದ ಹಿನ್ನೆಲೆಯಲ್ಲಿ ಗ್ರಾಮದಲ್ಲಿ ತಹಸೀಲ್ದಾರ್ ಮತ್ತು ಡಿವೈಎಸ್ಪಿ ವೃತ್ತ ನಿರೀಕ್ಷಕರು ಹಾಗೂ ಗ್ರಾಮದ ಮುಖಂಡರು ಸೇರಿ ಶಾಂತಿ ಸಭೆಯನ್ನು ನಡೆಸಿದ್ರು. ತಹಸೀಲ್ದಾರ್ ಮಹೇಶ್ ಪತ್ರಿ ಮಾತನಾಡಿ, ಇಲ್ಲಿನ ಗ್ರಾಮದ ಮುಖಂಡರಿಗೆ ಕೇಳಿದಾಗ ಶುಕ್ರವಾರ ನಮ್ಮ ಗ್ರಾಮದಲ್ಲಿ ನಡೆಯಬಾರದ ಘಟನೆ ನಡೆದಿದೆ. ಅವರಿಗೆ ತೊಂದರೆ ಮಾಡಬೇಕಾದ ಉದ್ದೇಶ ಇರಲಿಲ್ಲ. ಅಚಾತುರ್ಯವಾಗಿ ಘಟನೆ ನಡೆದು ಹೋಗಿದೆ. ನಾವೆಲ್ಲರೂ ಸಹ ಅವರಿಗೆ ತಿಳಿ ಹೇಳಿದ್ದೇವೆ ಎಂದು ತಿಳಿಸಿದ್ದಾರೆ. ಯಾವನೋ ಒಬ್ಬ ಬಂದು ತೀಟೆ ಮಾಡಿ ಹೋಗುತ್ತಾನೆ. ಆಗ ಮಾತಿಗೆ ಮಾತು ಬೆಳೆದು ಇಂತಹ ಘಟನೆಗಳು ನಡೆಯುತ್ತದೆ. ಗೌರಿಬಿದನೂರಿನಲ್ಲಿ ಕಳೆದ 2 ವರ್ಷದಿಂದ ಇಂತಹ ಘಟನೆಗಳು ನಡೆದಿಲ್ಲ. ವೈಯಕ್ತಿಕವಾಗಿ ಯಾರೊಬ್ಬರು ಬಂದು ಪ್ರತಿಭಟನೆಗಳನ್ನು ನಡೆಸಿಲ್ಲ. ಅನ್ಯಾಯವಾದವರಿಗೆ ನ್ಯಾಯ ಕೊಡಿ ಎಂದು ಇಲ್ಲಿನ ದಲಿತ ಮುಖಂಡರುಗಳು ಹೋರಾಡಿದ್ದಾರೆ. ಆದರೆ ಅವರ ಸ್ವಾರ್ಥಕ್ಕಾಗಿ ಯಾವತ್ತೂ ಹೋರಾಟಗಳನ್ನ ಮಾಡಿಲ್ಲ. ಹಾಗಾಗಿ ಈ ಘಟನೆ ಇಲ್ಲಿಗೆ ಬಿಟ್ಟು ಮತ್ತೆ ಮರುಕಳಿಸದೆ ಈ ಒಂದು ಗ್ರಾಮ ಮಾದರಿ ಗ್ರಾಮವಾಗಬೇಕು ಎಂದರು. ಹೌದು, ನಮ್ಮ ಉದ್ದೇಶ ಇಲ್ಲ ಈ ಥರ ಅವ್ರಿಗೆ ತೊಂದರೆ ಮಾಡಬೇಕು ಅನ್ನೋ ಉದ್ದೇಶ ಇಲ್ಲ. ಏನೋ ಒಂದು ಅಚಾತುರ್ಯ ಅದಕ್ಕೆ ನಾವು ಅವನಿಗೆ ಇದನ್ನು ವಾಗ್ದಂಡನೆಯನ್ನು ಕೂಡ ಮಾಡಿದ್ದೀವಿ. ಅವ್ನು ಮಾಡಿರೋ ತಪ್ಪು ಅಂತ ಹೇಳಿ ಅವ್ನು ತಿಳಿ ಬುದ್ಧಿನೂ ಹೇಳಿದ್ದಾರೆ. ಆ ಥರ ಇನ್ನು ಆಗದೆ ಇರೋ ಹಂಗೆ ನಾವೆಲ್ಲರೂ ಕೂಡ ನೋಡ್ಕೊಳ್ಳೋಣ. ಈಗೆಲ್ಲ ಹೇಳಿದ್ರು ನೋಡಿ, ಇವರು ಅವರು ಮತ್ತು ಮೈಲಾರಪ್ಪನವರು ಎಲ್ಲರೂ ಕೂಡ ಒಂದೇ ಕಡೆ ಕೆಲಸ ಮಾಡಿದವರು, ಒಂದೇ ಥರ ಇದ್ದವರು. ಈ 110 ವರ್ಷ 106 ವರ್ಷದ ಹಿಂದೆ ಯಾವತ್ತೂ ಆಗಿಲ್ಲ ಅಂತೆ, ಒಮ್ಮೆ ಆಗಿದೆ ಅಂತಾರೆ. ಅದರ ಅರ್ಥ ಯಾರೋ ಒಬ್ಬನು ಇರ್ತಾನೆ, ಅವನಿಂದ ಏನೋ ಒಂದು ಚೂರು ಇದಾಗಿರ್ಬೋದು. ಬಟ್ ಅದು ಅವನು ಇದು ಮಾಡಿದ್ದು ಇಡೀ ಗ್ರಾಮಸ್ಥರು ಮಾಡ್ದಂಗೆ ಅಲ್ಲ. ಕರೆಕ್ಟಾ? ಗ್ರಾಮಸ್ಥರು ಮಾಡ್ದಂಗಲ್ಲ. ಆ ಥರ ಆಗಬಾರ್ದು. ಆಗ್ದಂಗೆ ನೋಡ್ಕೋತಿರೋ ಅಂಥ ಒಂದು ಆಶಾಭಾವನೆಯನ್ನು ವ್ಯಕ್ತಪಡಿಸ ತಾವೆಲ್ಲರೂ ಬಂದಿದ್ರಿ. ಆ ಥರ ಎಲ್ಲ ಈ ಶಾಂತಿ ಸಭೆ ಸಫಲ ಆಗಿದೆ ಅಂತ ನಾವು ಇದನ್ನು ಮಾಡ್ತೀವಿ. ಇದಕ್ಕೆ ಒಂದು ಇದನ್ನು ಮಾಡಿದಂಥ ಇದಕ್ಕೆ ಏನೋ ಮುಂದಾಳತ್ವವನ್ನು ತೊಗೊಂಡಿರುವಂತಹ ನಮ್ಮ DSP ಸಾಹೇಬರು ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ಗೆ ನಾವು ತಾಲೂಕು ಆಡಳಿತದ ಪರವಾಗಿ, ಆಮೇಲೆ ಈ ಬೆಳಚಿಕ್ಕನಹಳ್ಳಿ ಮತ್ತು ಪಿಂಜಾರಹಳ್ಳಿ ಎಲ್ಲ ಗ್ರಾಮಸ್ಥರ ಪರವಾಗಿ ಅವ್ರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಅದೇ ಥರ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರೆಲ್ಲನೂ ಕೂಡ ಬಂದಿದ್ದಾರೆ, ಮುಖಂಡರು ಬಂದಿದ್ದಾರೆ, ಆಮೇಲೆ ಕಾಂತರಾಜ್ ಅವರು ಬಂದಿದ್ದಾರೆ, ಗಂಗಾಧರಪ್ಪ ಅವರು ಎಲ್ಲ ರೆಡ್ಡಿಗಳು ಎಲ್ಲರೂ ಬಂದಿದ್ದೀರಿ. ತಮಗೆಲ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಿ ನನ್ನ 2 ಮಾತನ್ನು. ಇದೇ ವೇಳೆ ಮಾತನಾಡಿದ ಡಿವೈಎಸ್ಪಿ ಶಿವಕುಮಾರ್, ಗಾಳಿ, ಬೆಳಕು, ನೀರು ನಮಗೆ ದೇವತೆಗಳು. ಇವುಗಳನ್ನು ಪೂರಕವಾಗಿ ಬಳಸಿಕೊಂಡು ಒಳ್ಳೆಯ ವಾತಾವರಣ ಸೃಷ್ಟಿಸಿಕೊಂಡು ಅಭಿವೃದ್ಧಿಯಾಗಬೇಕಾಗಿದೆ. ನಾವು ಡಾಕ್ಟರ್ BR ಅಂಬೇಡ್ಕರ್ ಸಂವಿಧಾನದ ಅಡಿಯಲ್ಲಿ ಸ್ವತಂತ್ರವಾಗಿ ಬದುಕುತ್ತಿದ್ದೇವೆ. ಅವರನ್ನು ನೆನಪಿಸುತ್ತಾ ಇನ್ನು ಮುಂದೆ ನಿಮ್ಮ ಗ್ರಾಮದಲ್ಲಿಯೇ ಆಗಲಿ ಎಲ್ಲಾದರೂ ಆಗಲಿ ಈ ರೀತಿಯ ಘಟನೆಗಳು ನಡೆಯಬಾರದು. ನಾವು ಮನುಷ್ಯರು, ಯಾವುದೇ ರೀತಿಯ ಭೇದ ಭಾವವಿಲ್ಲದೆ ಎಲ್ಲರನ್ನ ಗೌರವಿಸಿ ಸಮಾನತೆಯಿಂದ ಬದುಕಬೇಕಾಗಿದೆ ಎಂದರು. ಈ ಒಂದು ಬೆಳಚಿಕ್ಕನಹಳ್ಳಿ ಗ್ರಾಮಕ್ಕೆ ನಿನ್ನೆ ಏನು ಘಟನೆ ಆಗಿದೆ, ಆ ಸಂಬಂಧಪಟ್ಟಂಗೆ ನಾವು ಇವತ್ತು ಬಂದಿದ್ದೀವಿ. ಈ ಒಂದು ಕಾರ್ಯಕ್ರಮ ಭಾಗವಹಿಸ್ತಕ್ಕಂಥ ಒಂದು ವೇದಿಕೆಯಲ್ಲಿ ಭಾಗವಹಿಸ್ತಕ್ಕಂಥ ನಮ್ಮ ತಾಲೂಕು ದಂಡಾಧಿಕಾರಿಗಳೇ ಹಾಗೂ ನಮ್ಮ ಇನ್ಸ್ಪೆಕ್ಟರ್ ಸತ್ಯನಾರಾಯಣ ಅವರೇ, ಕಾಂತರಾಜ್ ಅವರೇ ಮತ್ತು ಶ್ರೀರಾಮ್ ರೆಡ್ಡಿ ಅವರೇ ಮತ್ತು ನಮ್ಮ ಎಲ್ಲ ಜಿಲ್ಲೆಯ ಮುಖಂಡರು, ದಲಿತ ಮುಖಂಡರಾದಂಥ ಬಾಲ್ಕುಲ್ ಗಂಗಾಧರ್ ಅವರೇ ಮತ್ತು ಗಿರೀಶ್ ರೆಡ್ಡಿ ಅವರೇ ಮತ್ತು ಎಲ್ಲ ಗೊತ್ತಿರ್ತಕ್ಕಂಥ ನಮ್ಮ ಮೈಲಾರಪ್ಪ ಅವರೇ, ನಮ್ಮ PSR ಮತ್ತು ನನ್ನ ಆತ್ಮೀಯ ಈ ಒಂದು ಭಾಗದ ಎಲ್ಲ ಮುಖಂಡರೇ, ಏನು ನಿನ್ನೆ ನಡೆಬಾರ್ದಾಗಿತ್ತು, ಘಟನೆ ನಡೆದಿದೆ. ಆ ಸಂಬಂಧಪಟ್ಟಂಗೆ ಆಳು ವಿವರವಾಗಿ ನಮ್ಮ ಸತ್ಯನಾರಾಯಣ ಹೇಳಿದ್ದಾರೆ,
ಬಾಲ್ಕುಂಡ ಗಂಗಾಧರು ಮಾತಾಡಿದ್ದಾರೆ, ಈಗ ಶ್ರೀರಾಮ್ ರೆಡ್ಡಿ ಕೂಡ ಮಾತಾಡಿದರೆ ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ನಾವೆಲ್ಲ ಭೂಮಿಗೆ ಬಂದಿದ್ದೀವಿ. ಒಂದು ನಮಗೆ ಗಾಳಿ, ನೀರು, ಬೆಳಕು ನಮಗೆ ದೇವತೆ, ಆ ಮೂರು ನಮಗೆ ಸರ್ವಾಂಗೀಣ ಅಭಿವೃದ್ಧಿ. ಆ ಅಭಿವೃದ್ಧಿ ಆಗಬೇಕಾದ್ರೆ ನಮ್ಮ ಪೂರಕವಾಗಿ ಕೆಲವು ಬೇಕಾಗಿರ್ತಕ್ಕಂಥದ್ದು. ಆ ಒಂದು ಕಾನೂನನ್ನು ಹೊಸಕೊಟ್ಟವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಇವತ್ತು ಅವ್ರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಏನಿದೆ ಆ ಒಂದು ಅಡಿಯಲ್ಲಿ ನಾವು ಇವತ್ತೆಲ್ಲ ಕೂಡ ನಾವು ಫ್ರೀಯಾಗಿ ಲಿಬರ್ಟಿಯಾಗಿ ನಾವೆಲ್ಲ ಇದ್ದೀವಿ. ಆಗ ಅವ್ರನ್ನ ನೆನೆಸ್ಕೊಳ್ತಾ ಒಂದೇನು ಈ ಒಂದು ಭಾಗದಲ್ಲಿ ಪೂರಕರು ಶ್ರೀರಾಮ್ ರೆಡ್ಡಿ ಹೇಳಿದ್ದಾರೆ. ಯಾಕಂದರೆ ಅವ್ರನ್ನ ನಾವು ನೀವು ಬರೋಕ್ಕಿಂತ ಮೇಲೆ ಅವ್ರನ್ನ ವಿಚಾರಣೆ ಮಾಡಿದೆ. ನಾನು ಸುಮಾರು 4 ಗಂಟೆ ವಿಚಾರಣೆ ಮಾಡಿದೆ. ಅವ್ರು ಭಾಳ ಸ್ಪಷ್ಟವಾಗಿ ಅದನ್ನು ಹೇಳಿದರು. ಅವರು ಒಂದು ಸೀನಿಯರು, ಹಿರಿತನ ಮತ್ತು ಅವ್ರು ಓದಿರ್ತಕ್ಕಂಥೆಲ್ಲ ಕೂಡ ಊರಿನಲ್ಲಿ ಅಂತೇಳಿ ಹೇಳಿದ್ರು. ಅದನ್ನು ಕೇಳಿಸ್ಕೊಂಡೆ. ಹಾಗಾಗಿ ಆ ನಡಿಬಾರ್ದ ಘಟನೆ ನಡೆದಿದೆ. ಅದು ಮುಂದೆ ಯಾವುದೇ ಥರವಾದಂಥ ಈ ಒಂದು ಭಾಗದಲ್ಲಿ ಆಗಬಾರ್ದು. ತಾವೆಲ್ಲ ಕೂಡ ಸೌಹಾರ್ದತೆಯಿಂದ ನಾವು ಮನುಷ್ಯರು ನೋಡಿ, ನಾವೆಲ್ಲ ಕೂಡ ಯಾರಿಗೆ ಗಿವ್ ರೆಸ್ಪೆಕ್ಟ್ ಟೇಕ್ ರೆಸ್ಪೆಕ್ಟ್ ಅಂತ ನಾವು ಪ್ರತಿಯೊಬ್ಬರಿಗೂ ಗೌರವ ಕೊಡಬೇಕು, ಗೌರವ ಪಡ್ಕೊಳ್ಬೇಕು. ಹಾಗಾಗಿ ನಾವು ಇಲ್ಲಿ ಯಾವುದೇ ಥರವಾದಂಥ ಭೇದ ಭಾವ ಇರಲೇಬಾರ್ದು. ಅದನ್ನು ಕೆಡಿಎಸ್ಎಸ್ ರಾಜ್ಯ ಸಂಚಾಲಕ ಗಂಗಾಧರಪ್ಪ ಮಾತನಾಡಿ, ತಾಲೂಕಿನಲ್ಲಿ ಇನ್ನೂ ಅಸ್ಪೃಶ್ಯತೆ ಜೀವಂತವಾಗಿದೆ ಎಂದರೆ ಇಡೀ ಸಮಾಜವೇ ತಲೆ ತಗ್ಗಿಸುವಂತಹ ಘಟನೆ ಎಂದು ವಿಷಾದಿಸಿದರು. ದಲಿತರು ಶ್ರಮಜೀವಿಗಳು. ದೇವಸ್ಥಾನ ನಿರ್ಮಾಣ ಮಾಡುವುದರಿಂದ ಹಿಡಿದು ಪ್ರತಿಯೊಂದು ಕೆಲಸಕ್ಕೂ ದಲಿತರು ಬೇಕು. ದೇವರಿಗೆ ಎಲ್ಲರೂ ಬೇಕು. ದೇವರಿಗೆ ಯಾವುದೇ ಜಾತಿ ಧರ್ಮ ಇಲ್ಲ. ಎಲ್ಲವೂ ಮನುಷ್ಯರಾದ ನಾವು ಇಟ್ಟುಕೊಂಡು ಇಂತಹ ಘಟನೆಗಳು ಸಂಭವಿಸುತ್ತವೆ. ಮುಂದಿನ ದಿನಗಳಲ್ಲಿ ತಾಲೂಕಿನಲ್ಲಿ ಇಂತಹ ಘಟನೆಗಳು ಮುಂದುವರಿಯಬಾರದು. ಎಲ್ಲರೂ ಸೌಹಾರ್ದತೆಯಿಂದ ಬದುಕುವ ಹಕ್ಕು ಸಿಗಬೇಕು ಎಂದು ಹೇಳಿದರು. ಈ ಲೀಡರ್ಸ್, ಈಗ ಕಮಿಟಿ ಇರ್ಬೋದು, ಈ ಗ್ರಾಮಸ್ಥರು ಎಲ್ಲ ದೊಡ್ಡವರು ಇರ್ಬೋದು, ಇದನ್ನು ಯಾರೂ ಸಹ ಅದನ್ನು ಪ್ರಸ್ತಾಪ ಮಾಡಿ ಆಗಿನ ಪರಿಸ್ಥಿತಿಯಲ್ಲಿ ಆಗಲೇ ಇದನ್ನು ಇಲ್ಲಿ ತೀರ್ಮಾನ ಮಾಡಿದ್ರೆ ಈ ಲೆವೆಲ್ಗೆ ಹೋಗ್ತಾ ಇರಲಿಲ್ಲ. ಬಟ್ ಇದಕ್ಕೆ ಯಾರು ಈಗ ಇದು ಏನು ಅನ್ಯಾಯ ಆದಾಗ, ಈಗ ನ್ಯಾಯ ಯಾವುದಾದ್ರೂ ಅನ್ಯಾಯ ಆದಾಗ ನಾವು ಕೋರ್ಟ್ಗೆ ಹೋಗೋದು, ಆ ಥರ ಪರಿಸ್ಥಿತಿ ಈಗ ಆಗಿದೆ ಇಲ್ಲಿ. ಯಾಕಂದರೆ ಸಮಸ್ಯೆ ಆದಂಥ ಸಂದರ್ಭದಲ್ಲಿ ಆವತ್ತೇ ಆಗಲೇನೆ ಕೂತ್ಕೊಂಡು ಚರ್ಚೆ ಮಾಡಿ ತೀರ್ಮಾನ ಮಾಡಿದ್ರೆ ಇದು ಈ ಇಶ್ಯೂ ಆಗ್ತಾ ಇರಲಿಲ್ಲ, ನಾವು ಇಷ್ಟೆಲ್ಲ ಸೇರೋಕ್ಕಾಗ್ತಾ ಇರಲಿಲ್ಲ. ಆದ್ದರಿಂದ ಇವತ್ತು ನಾವು ಯಾವ ಪರಿಸ್ಥಿತಿಯಲ್ಲಿದ್ದೀವಿ, ಇವತ್ತು ಯಾವ ಇದರಲ್ಲಿದ್ದೀವಿ ನಾವೇ ಅರ್ಥ ಮಾಡ್ಕೊಬೇಕು ಇವತ್ತು. ಯಾಕಂದರೆ ಈ ದೇಶದಲ್ಲಿ ಎಲ್ಲರೂ ಹೇಳ್ತಾರೆ, ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಏನಾದರೂ ಸಂವಿಧಾನ ಬರೆದುಕೊಟ್ಟು ನಮಗೇನಾದರೂ ರಿಸರ್ವೇಷನ್ ಆಗಲಿ, ಮತ್ತು ಶೂದ್ರ ಈ ಥರ ಬದುಕಬೇಕು, ಈ ಸಮಾಜ ಹಿಂಗೆ ಬದುಕಬೇಕು, ಯಾವ ಸಮಾಜ ಯಾವ ಥರ ಬದುಕಬೇಕು, ಮತ್ತು ಯಾವ ಸಮಾಜಕ್ಕೆ ಏನೇನು ರಿಸರ್ವೇಷನ್ ಕೊಟ್ಟಿದ್ದಾರೆ, ಬರೀ ಶೂದ್ರಕ್ಕೆ ಕೊಟ್ಟಿಲ್ಲ, ವಲ್ಮಾದಿಗೆ ಕೊಟ್ಟಿಲ್ಲ, ಇಡೀ ಸಮಾಜಕ್ಕೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಕೊಟ್ಟಿದ್ದಾರೆ. ಅವ್ರವ್ರ ಜಾತಿಗೆ ಅವ್ರವ್ರ ಅನುಗುಣವಾಗಿ ನೀವೆಲ್ಲರೂ ಉಪಯೋಗಿಸ್ಕೊಳ್ರಿ. ಬರೀ ವಲ್ಮಾದಿರಿಗೆ ಹೇಳಿಲ್ಲ ಅಂಬೇಡ್ಕರ್, ಇಡೀ ದೇಶದ ಸಮಸ್ತ ನಾಗರಿಕ, ಸಮಸ್ತ ಜಾತಿ, ಧರ್ಮ ಎಲ್ರಿಗೂ ಅಂಬೇಡ್ಕರ್ ಒಂದು ರಿಸರ್ವೇಷನ್ ಕೊಟ್ಟಿದ್ದಾರೆ, ಸಮಾನತೆನ ಕೊಟ್ಟಿದ್ದಾರೆ. ದಯವಿಟ್ಟು ನೀವು ಇದುವರೆಗೂ ಅರ್ಥ ಮಾಡ್ಕೊಂಡಿಲ್ಲ. ಇನ್ನು ಎಷ್ಟು ವರ್ಷ ನಾವು ಈ ಥರ ಆಗೋದು ಅಂತ ನಮಗೇನೇ ಒಂಥರ ನೋವಾಗ್ತದೆ. ಯಾಕಂದರೆ ಈ ಸಮಾಜದಲ್ಲಿ ನಾವೂ ನಿಮ್ಮಂಗೆ ಮನುಷ್ಯರೇನೇ, ನಮಗೇನು ನಿಮ್ಗೊಂಥರ ರಕ್ತ ನಮಗೊಂಥರ ರಕ್ತ ಇಲ್ಲ ನಿಮ್ಮದೊಂದು ಜೀವ ನಮ್ಮದೊಂದು ಜೀವ ಅಲ್ಲ, ನಾವು ಮನುಷ್ಯರೇನೇ. ಅದನ್ನು ನೀವು ಅರ್ಥ ಮಾಡ್ಕೊಳ್ತಾ ಇಲ್ಲ ಇದುವರೆಗೂ. ಏನು ಸ್ವತಂತ್ರ ಬಂದು ಇಷ್ಟು ವರ್ಷಗಳಾಯಿತು, ಇವತ್ತು ಸಮಾಜದ ಎಲ್ಲ ಮುಂಚೂಣಿಯಲ್ಲಿ ಕೂಡ ಇವತ್ತು ದಲಿತರು ಕೆಲಸ ಮಾಡ್ತಾ ಇದ್ದಾರೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ನಮ್ಮನ್ನು ಇವತ್ತು ಈ ಒಂದು ಪರಿಸ್ಥಿತಿಯಲ್ಲಿ ನೋಡ್ತಿರಲ್ಲ, ನಿಮಗೆ ಅದು ಸರಿ ಇದೆಯಾ? ನೀವು ಸರಿ ಇದೆ ಅಂದರೆ ಬೇಕಾದರೆ ನಾವು ಒಪ್ಕೊಳ್ಳೋಕೆ ರೆಡಿ ಇದ್ದೀವಿ. ಸಭೆಯಲ್ಲಿ ವೃತ್ತ ನಿರೀಕ್ಷಕ ಸತ್ಯನಾರಾಯಣ, ಮಂಚನಹಳ್ಳಿ ಠಾಣೆಯ ಆರಕ್ಷಕ ಉಪನಿರೀಕ್ಷಕ ಮೂರ್ತಿ, ಕೋಚಿಮುಲ್ ನಿರ್ದೇಶಕ ಜೆ ಕಾಂತರಾಜು, ಮುಖಂಡರಾದ ಗಿರೀಶ್ ರೆಡ್ಡಿ, ದೇವಸ್ಥಾನದ ಅಧ್ಯಕ್ಷ ಶ್ರೀರಾಮ ರೆಡ್ಡಿ, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಗಂಗಾಧರಪ್ಪ, ಮುನಿಯಪ್ಪ, ನಾಗಾರ್ಜುನ ಸೇರಿದಂತೆ ಅನೇಕ ಮುಖಂಡರು ಹಾಜರಿದ್ದರು. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಮಂಚೇನಹಳ್ಳಿ ತಾಲೂಕಿನ ಚೀಲೇನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಸುಮಾರು 15 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿರುವ ನೂತನ ಕಟ್ಟಡವನ್ನು ಕೋಚಿಮಲ್ನ ಮಾಜಿ ಅಧ್ಯಕ್ಷ ಜೆ ಕಾಂತರಾಜು ಉದ್ಘಾಟಿಸಿದ್ದಾರೆ. ನಂತರ ಮಾತನಾಡಿದ ಅವರು, ಚೀಲೇನಹಳ್ಳಿಯಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘ ಪ್ರಾರಂಭವಾಗಿ 23 ವರ್ಷಗಳು ಕಳೆದಿವೆ. ಈ ಗ್ರಾಮದಲ್ಲಿ 90% ಮಂದಿ ವ್ಯವಸಾಯ ಮತ್ತು ಹೈನುಗಾರಿಕೆಯ ಅವಲಂಬಿತರಾಗಿ ಬದುಕು ಕಟ್ಟಿಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಸಂಘದ ವಿಚಾರದಲ್ಲಿ ರಾಜಕೀಯ ಮಾಡಬೇಡಿ. ಸಂಘ ಉತ್ತಮವಾಗಿ ನಡೆಯಬೇಕಾದರೆ ಸಂಘಕ್ಕೆ ಸಹಕಾರ ನೀಡಿ. ಹಾಲು ಉತ್ಪಾದಕರಿಗೆ ಒಕ್ಕೂಟದಿಂದ ದೊರೆಯುವ ಸೌಲಭ್ಯಗಳನ್ನು ದೊರಕಿಸಿಕೊಡುತ್ತಾ ಸಂಘದ ಕಾರ್ಯ ನಿರ್ವಹಿಸಲಿ ಎಂದರು.
ಒಂದು 179 ಏನು ಸಂಘಗಳಿದೆ, ಇದನ್ನ ಒಂದು ವರ್ಷದಲ್ಲಿ 200 ಸಂಘಗಳು ಮಾಡುವಂತ ಗುರಿ ನಮ್ಮೆಲ್ಲ ಅಧಿಕಾರಿಗಳ ಮೇಲೂ ಇರ್ತದೆ. ಸಂಘ ಜಾಸ್ತಿ ಮಾಡೋದೇ ಅಲ್ಲ, ಆಲ್ ಪ್ರೊಕ್ಯೂರ್ಮೆಂಟ್ ಅಷ್ಟೇ 1,30,000ರಿಂದ 1,35,000ವರೆಗೂ ಬರ್ತಕ್ಕಂತ 3-4 ತಿಂಗಳಲ್ಲಿ ಆ ಪ್ರೊಕ್ಯೂರ್ಮೆಂಟ್, ಆ ಶೇಖರಣೆ 1,30,000 ದಾಟಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಎಲ್ಲ ಸಂಘಗಳಿಗೂ ಮನವಿ ಮಾಡ್ತೀನಿ. ಮತ್ತೆ ಎಲ್ಲ ಅಧಿಕಾರಿಗಳು ಅಷ್ಟೇ, ನೀವು ಕಾರ್ಯಪ್ರವೃತ್ತವಾಗಿ ಈ ಕೆಲಸ ಮಾಡ್ತೀರಾ ಅಂತ ಬಹಳಷ್ಟು ನನ್ನ ನಂಬಿಕೆ ಇದೆ. ಈ ಒಂದು ಗ್ರಾಮದಲ್ಲಿ ನನ್ನ ಒಂದು ಕಿವಿ ಮಾತೇನಂತಂದ್ರೆ, ದಯವಿಟ್ಟು ಸಂಘದಲ್ಲಿ ಯಾವುದು ರಾಜಕೀಯ ನೀವು ಮಾಡಕ್ ಹೋಗಬೇಡಿ. ಸಂಘ ಆದ್ಮೇಲೆ ಅದೊಂದು ದೇವಸ್ಥಾನ ಇದ್ದಂಗೆ. ಊರ್ನವ್ರದೆಲ್ಲ ಇದು, ಊರ್ನವ್ರದೆಲ್ಲ ದೇವಸ್ಥಾನಕ್ಕೆ ನೀವೇನು ಹೋಗಿ ಪೂಜೆ ಮಾಡಿ ಬರ್ತಿರೋ, ಸಂಘನೂ ಅಷ್ಟೇ ಎಲ್ಲಾರ್ದು. ನಿಮ್ದು ದೃಷ್ಟಿ ಇಟ್ಟೇ ಇರಬೇಕು. ನಿಮ್ ಸಂಘ ಚೆನ್ನಾಗಿ ನಡ್ಕೊಂಡು ಹೋಗ್ಬೇಕಾದ್ರೆ ನೀವು ಸಹಕಾರ ಕೊಡಬೇಕಾಗ್ತದೆ, ನೀವು ಒಳ್ಳೆ ಗುಣಮಟ್ಟದ ಹಾಲು ಕೊಡಬೇಕಾಗ್ತದೆ. ನೀವು ಆಡಳಿತ ಮಾಡ್ತಕ್ಕಂಥವ್ರು ಆಗ್ಬೋದು, ಅಥವಾ ಇಲ್ಲಿ ಕೆಲಸ ನಿರ್ವಹಿಸ್ತಾ ಇರ್ತಕ್ಕಂಥವ್ರು ಅಷ್ಟೇ ಒಳ್ಳೆ ಕೆಲಸ ಮಾಡಿದ್ರೆ ಮಾತ್ರ ಸಂಘ ಚೆನ್ನಾಗಾಗ್ತದೆ. ಬಹುಶಃ 21-3 ವರ್ಷಗಳ ಆದ ನಂತರ ನೀವು ಒಂದು ಬಿಲ್ಡಿಂಗ್ ಓಪನ್ ಮಾಡಿದ್ದೀರಾ, ಆದ್ರೆ ಯಾರದೇ ಒಂದು ದುಡ್ಡು ಇಲ್ದಿದ್ರು ಸಹ ನಿಮ್ಮ ಸಂಘ ನೀವೇ ಕಟ್ಕೋಬೇಕಿತ್ತು. ಕಾರಣಾಂತರಗಳಿಂದ ಆಗಿಲ್ಲ. ಮುಂದಿನ ದಿನಗಳಲ್ಲೂ ಅಷ್ಟೇ ನಮ್ಮ ಒಕ್ಕೂಟದಿಂದ ಏನೆಲ್ಲ ನಮ್ಗೆ ಅವಕಾಶ ಇದೆ, ನಮ್ಮ ವ್ಯವಸ್ಥಾಪಕ ನಿರ್ದೇಶಕರು ನಾನು ಮನವಿ ಮಾಡ್ತಾ ಇದ್ದೀನಿ. ನಾವು ಅಷ್ಟೇ ಮುಂದಿನ ಯಾರಾದರೂ ಆಗಲಿ ಈ ಸಂಘಕ್ಕೆ ಏನಾದ್ರೂ ಮಾಡಿ ನಮ್ಮ ಒಕ್ಕೂಟದಿಂದ ಬರ್ತಕ್ಕಂಥದ್ದು ದುಡ್ಡು ಕೊಡ್ತಕ್ಕಂಥ ವ್ಯವಸ್ಥೆ ಖಂಡಿತ ನಾವು ಮಾಡ್ತೀವಿ. ಅದು ಅಲ್ಲದೆ ಎಲ್ಲ ಹಾಲು ಉತ್ಪಾದಕರಿಗೂ ಸಹ ಏನೆಲ್ಲ ಸೌಲಭ್ಯಗಳನ್ನು ಕೊಡಬೇಕು ನಾವೆಲ್ಲ ನಮ್ಮ ಒಕ್ಕೂಟದಿಂದ ಕೊಡ್ತಕ್ಕಂಥ ಕೆಲಸ ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಲು ಒಕ್ಕೂಟದ ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ಎಸಿ ಶ್ರೀನಿವಾಸ ಗೌಡ ಮಾತನಾಡಿ, ಕೋಚಿಮಲ್ ವಿಭಜನೆಯ ನಂತರ ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಲು ಒಕ್ಕೂಟದಲ್ಲಿ ಪ್ರತಿದಿನ ಸುಮಾರು 4.5 ಲಕ್ಷ ಲೀಟರ್ ಹಾಲು ಶೇಖರಣೆ ಆಗುತ್ತಿದೆ. ಭವಿಷ್ಯದಲ್ಲಿ ಅದು ಸುಮಾರು 6ರಿಂದ 7 ಲಕ್ಷ ಲೀಟರ್ ಹಾಲು ಸಂಗ್ರಹವಾದರೆ ಮಾತ್ರ ರೈತರಿಗೆ ಉತ್ತಮ ದರ ಹಾಗೂ ಸೌಲಭ್ಯಗಳನ್ನು ನೀಡಲು ಸಾಧ್ಯವಾಗುತ್ತದೆ. ಹಾಗಾಗಿ ರೈತರು ಹೈನುಗಾರಿಕೆಗೆ ಮತ್ತಷ್ಟು ತೊಡಗಿಸಿಕೊಳ್ಳಬೇಕು. ಹಾಗೆ ಉತ್ತಮ ಗುಣಮಟ್ಟದ ಹಾಲನ್ನ ಸಂಘಕ್ಕೆ ಪೂರೈಕೆ ಮಾಡಬೇಕು ಎಂದರು. ಇದಕ್ಕೆ ಖಂಡಿತವಾಗ್ಲೂ ನಾವು ಕೂಡ ಸುಮಾರು 4.5 3 ಲಕ್ಷ 7 ಲಕ್ಷ ಕೊಡ್ತಿದ್ವಿ ಅನ್ಸುತ್ತೆ. ಸೊ ಅದು ಈ ಸೊತ್ತಿಲ್ಲದ ಒಂದು ಸಮಸ್ಯೆಯಿಂದ ಆ ಒಂದು ಅನುದಾನ ನಿಮಗೆ ಸೇರಿಲ್ಲ. ಇವತ್ತು ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರ ಆಶೋತ್ತರ ಮತ್ತೆ ಈ ಭಾಗದ ಜನನಾಯಕರು ಹಾಗೂ ನಮ್ಮ ನಿರ್ದೇಶಕರ ಒಂದು ಆಸೆ ಏನಿತ್ತು ಅದರಂತೆ ಇವತ್ತು ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ವಿಭಜನೆ ಆಗಿ ಇವತ್ತು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ನಿಜವಾಗ್ಲೂ ಬಹಳ ಸಂತಸದ ವಿಷಯ. ಇವತ್ತು ವಿಭಜನೆ ಆದ್ಮೇಲೆ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದಲ್ಲಿ ಸುಮಾರು ಪ್ರತಿದಿನ 4.5 ಲಕ್ಷ ಸರಾಸರಿ ದಿನವೈ 4.5 ಲಕ್ಷ ಹಾಲು ಶೇಖರಣೆ ಆಗ್ತಾ ಇದೆ. ಅದರಲ್ಲಿ ನಮ್ಮ ಗೌರಿಬಿದನೂರಿನ ಪಾತ್ರ ಬಹಳ ಇದೆ. ಯಾಕೆಂತಂದ್ರೆ ಸುಮಾರು 70-75 ಸಾವಿರ ಇದ್ದಂತ ಹಾಲು ಇವತ್ತು 1 ಲಕ್ಷ ಇವತ್ತು ಸಾಧನೆ ಮಾಡಿ, ನಾವು ಆಕ್ಚುಲಿ ನಿಮ್ಗೆ ಗೊತ್ತಿರಬೇಕು, ಕ್ಷೀರೋತ್ಸವ ಅಂತ ಒಂದು ಉತ್ಸವ ಕೂಡ ಮಾಡಿದೀವಿ. ಯಾಕೆಂತಂದ್ರೆ ಗೌರಿಬಿದನೂರು ಇತಿಹಾಸದಲ್ಲೇ ಅಷ್ಟು ಹಾಲು ಶೇಖರಣೆ ಆಗಿರ್ಲಿಲ್ಲ. ಆ ನಿಟ್ಟಿನಲ್ಲಿ ಇವತ್ತು ಏನು 1 ಲಕ್ಷ ಲೀಟರ್ ಹಾಲು ಸಂಗ್ರಹಣೆ ಮಾಡಿ ಶೇಖರಣೆ ಮಾಡಿ ದಾಖಲೆ ನಿರ್ಮಾಣ ಆಗಿದ್ದಕ್ಕೆ ಇವತ್ತು ಆ ಒಂದು ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ಮಾನ್ಯ ನಮ್ಮ ನಿರ್ದೇಶಕರ ಒಂದು ನೇತೃತ್ವದಲ್ಲಿ ನಾವು ಇನ್ನ ದೊಡ್ಡ ಮಟ್ಟದ ಒಂದು ಗುರಿ ಇಟ್ಕೋಬೇಕು ಅಂತ. ಯಾಕೆಂತಂದ್ರೆ ಕಾರ್ಯಕ್ರಮದಲ್ಲಿ ಮುಖಂಡರಾದ ಕಾಡಚಿಕ್ಕನಹಳ್ಳಿ ನಾರಾಯಣಸ್ವಾಮಿ, ಬಾಲಕೃಷ್ಣ, ಗೌರಿಬಿದನೂರು ಶಿಬಿರ ಕಚೇರಿಯ ಉಪವ್ಯವಸ್ಥಾಪಕ ಡಾಕ್ಟರ್ ನರೇಂದ್ರ, ಸಿದ್ದಣ್ಣ ಬೂದಿಹಾಲ್, ವಿಸ್ತರಣಾಧಿಕಾರಿಗಳಾದ ವಿಜಯಶೇಖರ ರೆಡ್ಡಿ, ನವೀನ್ ಚಂದ್ರ, ವಿನೋದ್, ನವೀನ್, ಚೀಲೇನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷೆ ಸುಶೀಲಮ್ಮ ಸೇರಿದಂತೆ ಆಡಳಿತ ಮಂಡಳಿಯ ಸದಸ್ಯರು ಹಾಗೂ ನೌಕರರು ಹಾಜರಿದ್ದರು. ನಾಸೀರ್, ಎಂಎಂಟಿವಿ ನ್ಯೂಸ್, ಮಂಚೇನಹಳ್ಳಿ. ಕೊಡುವಂತರಲ್ಲಿ ವಿನಂತಿ. ದಿನಾಂಕ 14/1/2025 ಬಾಗೇಪಲ್ಲಿ ತಾಲೂಕಿನ ಕೇಂದ್ರ ಸ್ಥಾನದಲ್ಲಿ
ಬಾಗೇಪಲ್ಲಿ ಪಟ್ಟಣದ ಪತ್ರಕರ್ತರ ಭವನದಲ್ಲಿ ತಾಲೂಕು ಬೋವಿ ವಡ್ಡರ ಸಂಘದ ವತಿಯಿಂದ 853ನೇ ವರ್ಷದ ಸಿದ್ದರಾಮೇಶ್ವರ ಜಯಂತಿ ಪ್ರಯುಕ್ತ ಸುದ್ದಿಗೋಷ್ಠಿಯನ್ನ ಏರ್ಪಡಿಸಲಾಗಿತ್ತು. ಈ ವೇಳೆ ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಎಂವಿ ಕೃಷ್ಣಪ್ಪ ಮಾತನಾಡಿ, ಬಾಗೇಪಲ್ಲಿ ಪಟ್ಟಣದ 1ನೇ ವಾರ್ಡಿನ ಶಿರಡಿ ಸಾಯಿ ಮಂದಿರದ ಬಳಿ ನಿರ್ಮಾಣಗೊಂಡಿರುವ ಸುಸಜ್ಜಿತ ಬೋವಿ ಭವನ ಲೋಕಾರ್ಪಣೆ ಕಾರ್ಯಕ್ರಮ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅಧ್ಯಕ್ಷತೆಯಲ್ಲಿ ನಡೆಯಲಿದ್ದು, ಸಮಾಜದ ಗುರುಗಳಾದ ಶ್ರೀ ಎಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿಗಳ ಅಮೃತ ಹಸ್ತದಿಂದ ಭವನವನ್ನ ಲೋಕಾರ್ಪಣೆಗೊಳಿಸಲಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಬೋವಿ ಜನಾಂಗದ ಹಿರಿಯರು, ಸಚಿವರುಗಳು ಹಾಗೂ ಮುಖಂಡರು ಭಾಗವಹಿಸಲಿದ್ದಾರೆ. ಆದ್ದರಿಂದ ಜನವರಿ 14ರಂದು ಬೆಳಗ್ಗೆ 10 ಗಂಟೆಗೆ ಬಾಗೇಪಲ್ಲಿ ಪಟ್ಟಣದಲ್ಲಿ ನಡೆಯಲಿರುವ ಸಿದ್ದರಾಮೇಶ್ವರ ಜಯಂತಿ ಆಚರಣೆ ಕಾರ್ಯಕ್ರಮಕ್ಕೆ ಬೋವಿ ಸಮಾಜದ ಪ್ರತಿಯೊಬ್ಬರು ಭಾಗವಹಿಸಲೇಬೇಕು ಎಂದು ಕೋರಿದ್ದಾರೆ. ಜನವರಿ 14ನೇ ತಾರೀಕು ಸಿದ್ದರಾಮೇಶ್ವರ ಜಯಂತಿ ಮಾಡ್ತಾ ಇರುವುದರಿಂದ ಆ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಮಾಡುವುದಕ್ಕೆ ಇಡೀ ನಮ್ಮ ತಾಲೂಕಿನಾದ್ಯಂತ ಎಲ್ಲ ನಮ್ಮ ಕುರುಬಾಂಧವರನ್ನು ಸೇರಿಸ್ತಾ ಇದ್ದೀವಿ. ಆವತ್ತು ನಮ್ಮ ಜನ ಸರ್ಕಾರದ ವತಿಯಿಂದ ನಮ್ಮ ಬೋವಿ ಭವನ 1.5 ಕೋಟಿ ಅನುದಾನದಲ್ಲಿ ಚೆನ್ನಾಗಿ ಸುಸಜ್ಜಿತವಾಗಿ ಕಟ್ಟಡವನ್ನು ಕಟ್ಟಿರುತ್ತಾರೆ. ಆ ಕಟ್ಟಡವನ್ನು ಸಹ ಅದೇ ದಿನ ಉದ್ಘಾಟನೆ ಮಾಡೋದಕ್ಕೆ ನಾವೆಲ್ಲ ಹಮ್ಮಿಕೊಂಡಿರ್ತೇವೆ. ಆ ಕಾರ್ಯಕ್ರಮಕ್ಕೆ ನಮ್ಮ ಏಕೈಕ ಬೋವಿ MP ಆದಂಥ ಮಲ್ಲೇಶ್ ಬಾಬು ಮತ್ತು ಶಿವರಾಜ್ ತಂಗಡಗಿ, ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ನಮ್ಮ MLA ಅವರೆಲ್ಲ ಮತ್ತು ನಮ್ಮ ಸ್ವಾಮೀಜಿ ಸಹ ಬರ್ತಾ ಇದ್ದಾರೆ. ಆವತ್ತು ನಮ್ಮ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಅಲ್ಲಿಂದ ಬೋವಿ ಭವನದವರೆಗೂ ಅದ್ದೂರಿಯಾಗಿ ಮೆರವಣಿಗೆ ಮಾಡಿಕೊಂಡು ನಮ್ಮ ಸ್ವಾಮೀಜಿಯನ್ನು ಮತ್ತು ನಮ್ಮ ಸಿದ್ದರಾಮೇಶ್ವರ ಭಾವಚಿತ್ರವನ್ನು ಮೆರವಣಿಗೆ ಮಾಡಿಕೊಂಡು ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ನಮ್ಮ ಜನಾಂಗದವರು ಬರ್ತಾ ಇದ್ದಾರೆ. ಆವತ್ತು ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ನಡೆಸೋದಕ್ಕೆ ಎಲ್ಲ ನಮ್ಮ ಕುರುಬಾಂಧವರು ಸೇರಿ ಪ್ರತಿಯೊಂದು ಹಳ್ಳಿಗೆ ಹೋಗಿ ಜನರನ್ನು ಬರೋದಕ್ಕೆ ಪ್ರೇರೇಪಣೆ ಮಾಡಬೇಕು. ಸಮಸ್ತ ಬೋವಿ ಕುರುಬಾಂಧವರಲ್ಲಿ ವಿನಂತಿ, ದಿನಾಂಕ 14/1/2025 ಬಾಗೇಪಲ್ಲಿ ತಾಲೂಕಿನ ಕೇಂದ್ರ ಸ್ಥಾನದಲ್ಲಿ ಬೋವಿ ಭವನ ಲೋಕಾರ್ಪಣಾ ಕಾರ್ಯಕ್ರಮ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಮಾಕ್ಲಿ ರವಿ ಅವರು ಬರ್ತಾರೆ, ರಾಜ್ಯಾಧ್ಯಕ್ಷರಾದ ಆನಂದಪ್ಪ ಅವರು ಬರ್ತಾರೆ, ಸುಧಾಕರ್ ಸಾಹೇಬರು ಬರ್ತಾರೆ. ನಮ್ಮ ಸನ್ಮಾನ್ಯ ಶಾಸಕರ ಎಸ್ಎನ್ ಸುಬ್ಬಾರೆಡ್ಡಿ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ವಿಜೃಂಭಣೆಯಾಗಿ ನಡೀತಾ ಇದೆ. ಪ್ರತಿಯೊಬ್ಬ ಬೋವಿ ಕುರುಬಾಂಧವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಎಲ್ಲರಲ್ಲಿ ಮನವಿ ಮಾಡುತ್ತೇನೆ. ಈ ಸಂದರ್ಭದಲ್ಲಿ ಬೋವಿ ವಡ್ಡರ ಸಂಘದ ತಾಲೂಕು ಅಧ್ಯಕ್ಷ ವಿನಯ್ ಕುಮಾರ್, ಪ್ರಧಾನ ಕಾರ್ಯದರ್ಶಿ ವೆಂಕಟೇಶ್, ತಾಲೂಕು ಪಂಚಾಯಿತಿ ಸದಸ್ಯ ಕೆವಿ ಶ್ರೀನಿವಾಸ್, ಅಶ್ವತ್ಥಪ್ಪ, ಮುಖಂಡರಾದ ರಾಮಾಂಜಿ, ರಂಗಸ್ವಾಮಿ, ಲಂಬು ಶ್ರೀನಿವಾಸ್, ಆಂಜಿನಪ್ಪ, ಎನ್ ನಾರಾಯಣಸ್ವಾಮಿ, ರಘು, ಕೆ ನಾಗರಾಜು ಮತ್ತಿತರರು ಇದ್ದರು. ಪಿ ಮಂಜುನಾಥ್ ರೆಡ್ಡಿ, MMTV ನ್ಯೂಸ್, ಬಾಗೇಪಲ್ಲಿ. ಬಸ್ಸುಗಳಲ್ಲಿ ತುಂಬಿ ತುಳುಕುತ್ತಿರುವ ಮಹಿಳೆಯರು, ಕಳ್ಳಕಾಕರಿಗೆ ವರದಾನವಾದ ಶಕ್ತಿ ಯೋಜನೆ, ಹೆಚ್ಚಾಗುತ್ತಿರುವ ಕಳವು ಪ್ರಕರಣಗಳು. ಈ ಖಾತೆಗಾಗಿ ಲಂಚಕ್ಕೆ ಬೇಡಿಕೆ, ಬಲೆ ಬೇಸಿದ ಲೋಕಾಯುಕ್ತ ಪೊಲೀಸರು, ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ ಬಿಲ್ ಕಲೆಕ್ಟರ್. ಹೆದ್ದಾರಿ ಕಾಮಗಾರಿಯಿಂದ ಜನರಿಗೆ ತಪ್ಪದ ತೊಂದರೆ, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಕಾಮಗಾರಿ ಮುಗಿಸುವಲ್ಲಿ ವಿಫಲ, ಇದೀಗ ಮುನ್ನೆಲೆಗೆ ಬಂದ ಸಿಬ್ಬಂದಿ ಮೇಲೆ ಹಲ್ಲೆ ಆರೋಪ. ರೈತರು ಅರಣ್ಯ ಪ್ರದೇಶಕ್ಕೆ ಅಕ್ರಮ ಪ್ರವೇಶ ಮಾಡುವುದಿಲ್ಲ, ಅನಗತ್ಯ ತೊಂದರೆ ಕೊಡಬೇಡಿ, ಅಧಿಕಾರಿಗಳಿಗೆ ಶಾಸಕ ಮೇಲೂರು ರವಿಕುಮಾರ್ ಸೂಚನೆ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ MMTV ನ್ಯೂಸ್.